ಗೋಷ್ಠಿಯ ಶೀರ್ಷಿಕೆ ಕನ್ನಡದ್ದೇ ಚಿಂತನ ಕ್ರಮ ಇದೆಯೇ ಅಂತ. ಇದರ ಬಗ್ಗೆ ಹಲವಾರು ದೃಷ್ಟಿಕೋನಗಳಿಂದ ಕೆಲವರು ಇದೆ ಅಂತ ಹೇಳ್ತಾರೆ, ಕೆಲವರು ಇದೆಯಾ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ಇದ್ರೆ ಅದು ಹೇಗಿದೆ, ಅದರ ಸ್ವರೂಪ ಏನು, ಅದರ ವಿಸ್ತರಣೆ ಏನು, ಯಾವ್ಯಾವ ಕೋನದಿಂದೆಲ್ಲ ನಾವು ಆ ಒಂದು ವಿಷಯಕ್ಕೆ ಪ್ರವೇಶ ಮಾಡಬಹುದು. ಈ ಕುರಿತು ಸಂವಾದ ನಡೆಸಲಿಕ್ಕೆ 4 ಜನ ಆಯಾ ಕ್ಷೇತ್ರದ ಪರಿಣಿತರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಬುಕ್ ಬ್ರಹ್ಮ ತಂಡದ ವತಿಯಿಂದ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ವಿ.ಬಿ. ತಾರಕೇಶ್ವರ ಅವರನ್ನು, ಕಮಲಾಕರ್ ಭಟ್ ಅವರನ್ನು ಹಾಗೂ NS ಗುಂಡೂರ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ ಹನುಮಂತಯ್ಯ ಅವರು ಕೂಡ ನಮ್ಮ ಗೋಷ್ಠಿಯ ಜೊತೆಯಾಗಲಿದ್ದಾರೆ. ಅಲ್ಲಿಯ ತನಕ ವೇದಿಕೆ ಅವರಿಗಾಗಿ, ಅವರ ವಿಚಾರಗಳು ನಮಗಾಗಿ. ಧನ್ಯವಾದಗಳು. ಈ ಗೋಷ್ಠಿಯಲ್ಲಿ ನನ್ನ ಜೊತೆ ಮಾತನಾಡಲಿಕ್ಕೆ ಡಾಕ್ಟರ್ ಕಮಲಾಕರ್ ಭಟ್ ಅವರು ಅಹಮದ್ನಗರ ಕಾಲೇಜ್ನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರು ಮತ್ತು ಆಬ್ಸೆಸಿವ್ ಟ್ರಾನ್ಸ್ಲೇಟರ್ ಅವರು, ಕವಿತೆನ ಆಮೇಲೆ ಸ್ವತಃ ಕವಿಗಳು. ಇತ್ತಿತ್ತಲಾಗೆ ಕೀರ್ತಿನಾಥ್ ಕುರ್ತಕೋಟಿ ಅವರ ಲೇಖನಗಳನ್ನು ಸಂಗ್ರಹಿಸಿ ಅವರು ಪೆಂಗ್ವಿನ್ನಿಂದ ಒಂದು ಪುಸ್ತಕ ತಂದಿದ್ದಾರೆ. ಡಾಕ್ಟರ್ ತಾರಕೇಶ್ವರ್ ವಿ.ಬಿ. ಅವರು EFLU ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್, ಟ್ರಾನ್ಸ್ಲೇಷನ್ ಡಿಪಾರ್ಟ್ಮೆಂಟಲ್ಲಿ. ಅವರು ಟ್ರಾನ್ಸ್ಲೇಷನಿನ ಕನ್ನಡದ ಸೋಷಲ್ ಹಿಸ್ಟ್ರಿ ಬರೆದ ಸ್ಕಾಲರ್, ಡೈರೆಕ್ಟರ್, ಮಲೆಗಳಲ್ಲಿ ಮದುಮಗಳನ್ನು ಪೀಸ್ಗಳನ್ನು ಕೆಲವು ಭಾಗಗಳನ್ನು ಡೈರೆಕ್ಟ್ ಮಾಡಿದ ಡೈರೆಕ್ಟರ್ ಕೂಡ ಅವರು. ನಾನು ಪ್ರೊಫೆಸರ್ NS ಗುಂಡೂರ್, ತುಮಕೂರು ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕನಾಗಿದ್ದೇನೆ. ಇವತ್ತು ಈ ಕನ್ನಡದ ಚಿಂತನೆಯ ಕುರಿತು ನಾವು 3 ಮಂದಿ ಇಂಗ್ಲೀಷ್ ಪ್ರಾಧ್ಯಾಪಕರು ಚಿಂತನೆ ಮಾಡಬೇಕಾಗಿದೆ ಕನ್ನಡದಲ್ಲಿ. ನನಗೆ ಈ ಶೀರ್ಷಿಕೆಯನ್ನು ನೋಡಿದಾಗ ಇಲ್ಲಿ ಒಂದೆರಡು ಸಮಸ್ಯೆಗಳನ್ನು ಕಂಡುಕೊಂಡೆ ನಾನು. ಆ ಕಾರಣದಿಂದ ಆ ಟೈಟಲನ್ನೇ ನಾವು ಚಿಂತನೆಗೆ ಒಳಪಡಿಸಿ, ಹಾಗೆ ಅಂದರೆ ಏನು, ಚಿಂತನೆ ಅಂದರೆ ಏನು, ಕನ್ನಡದ್ದು ಅಂದರೆ ಏನು ಇತ್ಯಾದಿ ವಿಷಯಗಳ ಕುರಿತು ಸ್ವಲ್ಪ ಫಸ್ಟ್ ಕ್ಲಾರಿಫಿಕೇಷನನ್ನು ತಗೊಂಡು ಆನಂತರ ನಾವು ಕನ್ನಡದ ಎಂಪಿರಿಕಲ್ ಡೇಟಾಗೆ ಹೋಗಬೇಕು ಅಂತ. ಒಂದು, ಇದು ತಾತ್ವಿಕ ಪ್ರಶ್ನೆನೋ ಅಥವಾ ಈಸ್ ಇಟ್ ಆನ್ ಎಂಪಿರಿಕಲ್ ಕ್ವೆಶ್ಚನ್ ಅನ್ನೋ ಒಂದು ವಿಷಯ. ಇದಕ್ಕೆ ಪೂರಕವಾಗಿ ಆ ಟೈಟಲ್ನಲ್ಲೇ ನಾವು A.K. ರಾಮಾನುಜನ್ ಅವರ ಈಸ್ ದೇರ್ ಆ್ಯನ್ ಇಂಡಿಯನ್ ವೇ ಆಫ್ ಥಿಂಕಿಂಗ್ ಅನ್ನುವ ಒಂದು ಲೇಖನದ ಅನುಋಣನವನ್ನು ನಾವು ಕಾಣ್ಬೋದು, ಅದರ ರೆಸೋನೆನ್ಸನ್ನು ನಾವು ಕಾಣ್ಬೋದು. ರಾಮಾನುಜನ್ ಅವರ ಎಸೆಯಲ್ಲಿ ಅವರು ಅದನ್ನು ಪ್ರಾರಂಭ ಮಾಡಿದಾಗ ಅಲ್ಲಿ ಬೇರೆ ಬೇರೆ ಶಬ್ದಗಳ ಮೇಲೆ ಒಂದು ಒತ್ತು ಕೊಟ್ಟು ಕೇಳಿದ ಹಾಗೆ ನಾವು ಆ ಒತ್ತುಗಳನ್ನೇ ಇಲ್ಲಿ ಕೊಟ್ಟು ಕೇಳೋದು. ಉದಾಹರಣೆಗೆ ಕನ್ನಡದ್ದೇ ಒಂದು ಚಿಂತನಾ ಕ್ರಮ ಇದೆಯೇ ಅಂದಾಗ ಕನ್ನಡದ್ದು ಮೊದಲು ಇತ್ತು, ಈಗ ಇಲ್ವಾ ಅನ್ನುವ ಒಂದು ಪ್ರಶ್ನೆ, ಅಥವಾ ಕನ್ನಡದೇ ಆದ ಒಂದು ಯುನೀಕ್ ಆದ ಚಿಂತನಾ ಕ್ರಮ ಇದೆಯೇ ಅನ್ನುವ ಪ್ರಶ್ನೆ ಇತ್ಯಾದಿ ಇತ್ಯಾದಿ ಕೇಳ್ಬೋದು. ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತಂತಂದರೆ, ರಾಮಾನುಜನರು ಕೇಳಿದ್ದು ಒಂದು ಸಂಸ್ಕೃತಿಗೆ, ಭಾರತೀಯ ಅನ್ನುವುದಕ್ಕೆ. ಭಾರತೀಯ ಚಿಂತನಾ ಕ್ರಮ ಇದೆ, ಭಾರತೀಯ ಅನ್ನುವುದು ಭಾಷೆ ಅಲ್ಲ. ಆದರೆ ಆ ಪ್ರಶ್ನೆಯನ್ನು, ಆ ಸಂಸ್ಕೃತಿಯ ಪ್ರಶ್ನೆಯನ್ನು ನಾವು ಇವತ್ತಿನ ಗೋಷ್ಠಿಯಲ್ಲಿ ಭಾಷೆಗೆ ಕೇಳ್ತಾ ಇದ್ದೇವೆ. ಕನ್ನಡದ್ದು, ಕರ್ನಾಟಕದ್ದಲ್ಲ, ಕನ್ನಡದ್ದು ಅನ್ನುವ ಒಂದು ಚಿಂತನಾ ಕ್ರಮ ಇದೆಯೇ ಅನ್ನುವುದು. ಆದರೆ ಇದಕ್ಕಿಂತ ಒಂದು ತಾತ್ವಿಕ ಹಿನ್ನೆಲೆ ಕೊಡಬೇಕು ಅಂತಂತಂದರೆ, ಆಂಟೋನಿಯೋ ಗ್ರಾಮ್ಸಿ ಅವರ ಒಂದು ಎವ್ರಿಬಡಿ ಈಸ್ ಆನ್ ಇಂಟೆಲೆಕ್ಚುವಲ್ ಬಟ್ ಎವ್ರಿಬಡಿ ಡಸಂಟ್ ಡೂ ದ ಫಂಕ್ಷನ್ ಆಫ್ ಆನ್ ಇಂಟೆಲೆಕ್ಚುವಲ್ ಅನ್ನುವ ಹಾಗೆ ಯಾವ್ಯಾವ ಭಾಷೆಗಳು ಇರ್ತಾವೋ ಆ ಎಲ್ಲ ಭಾಷೆಗಳಿಗೂ ಚಿಂತನೆ ಅನ್ನೋದು ಒಂದು ಇದ್ದೇ ಇರ್ತೈತಿ, ಎವ್ರಿಡೇ ಥಿಂಕಿಂಗ್ ಅನ್ನೋದು ಇದ್ದೇ ಇರ್ತೈತಿ. ಆ ಅರ್ಥದಲ್ಲಿ ಅಥವಾ ತಾತ್ವಿಕವಾಗಿ ಫಿಲಸಾಫಿಕಲಿ ಅಂತಂದರೆ ದೆರ್ ಈಸ್ ಎ ಸಿಸ್ಟಮ್ಯಾಟಿಕ್ ಥಿಂಕಿಂಗ್. ನಾವು ಯಾವುದನ್ನು ಫಿಲಾಸಫಿ ಅಂತ ನಾವು ಕರಿತೇವೋ ಆ ರೀತಿ ಈಸ್ ದೇರ್, ಅಂದರೆ ಟು ಪುಟ್ ಇಟ್ ಇನ್ ಅನದರ್ ವೇ, ಈಸ್ ದೇರ್ ಅ ಫಿಲಸಾಫಿಕಲ್ ಥಿಂಕಿಂಗ್, ಸಿಸ್ಟಮ್ಯಾಟಿಕ್ ಥಿಂಕಿಂಗ್ ಇನ್ ಕನ್ನಡ ಅನ್ನುವ ಪ್ರಶ್ನೆನು.
ಈ ಪ್ರಶ್ನೆನೇ ನಾವು ಮೊದಲು ಕ್ಲಾರಿಫೈ ಮಾಡಿಕೊಂಡು ನಂತರ ಮುಂದುವರಿಬೋದು ಅಂತ ಅನಿಸುತ್ತೆ. ಸರ್, ನೀವು ರಾಮಾನುಜನ್ ಉಲ್ಲೇಖ ಮಾಡಿದ್ರಿ. ಮಾಡಬೇಕಾದ್ರೆ ಭಾರತೀಯ ಸಂಸ್ಕೃತಿ ಅನ್ನೋಂಥದ್ದು ಅಂದರೆ ಭಾರತೀಯ ಚಿಂತನಾ ಕ್ರಮ ಇದೆಯೇ ಅಂತಂದರೆ ಅದು ಸಂಸ್ಕೃತಿಯನ್ನು ಆಧರಿಸಿದ್ದು. ಆದರೆ ಕನ್ನಡದ್ದೇ ಚಿಂತನಾ ಕ್ರಮ ಇದೆಯೇ ಅಂತಂದರೆ ಅದು ಭಾಷೆಯನ್ನು ಆಧರಿಸಿದ್ದು ಅಂತ ವಿಂಗಡಣೆ ಮಾಡಿಕೊಂಡ್ರೆ ನನಗೆ ಆ ವಿಂಗಡಣೆ ಸರಿಯಲ್ಲ ಅನ್ನಿಸ್ತದೆ. ಅಂದರೆ ಭಾಷೆಯನ್ನೇ ಆಧರಿಸಿ ಸಂಸ್ಕೃತಿಯನ್ನು ರೂಪಿಸ್ಕೊಂಡಿರುವಂಥದ್ದು ನಾವು ಅಂತ. ಭಾಷೆಗೂ ಸಂಸ್ಕೃತಿಗೂ ಯಾಕೆ ವ್ಯತ್ಯಾಸ ಮಾಡ್ಕೊಳ್ತೀರಾ? ಈಗ ಸಂಸ್ಕೃತಿ ಅಂತ ಅಂದರೆ ನಾವು ಕಟ್ಟಿಕೊಳ್ಳುವ ಅರ್ಥವಿನ್ಯಾಸಗಳು ಅಂತ ಅಂದ್ಕೊಂಡ್ರೆ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ ನಾವು ಸುತ್ತಮುತ್ತಲದನ್ನು, ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅನ್ನೋದೆಲ್ಲ. ಆದರೆ ಅದು ನನಗೆ ದತ್ತವಾಗುವಂಥದ್ದು ಭಾಷೆಯ ಮೂಲಕವೇ. ನನ್ನ ಭಾಷೆಯ ಪರಿಕಲ್ಪನೆಗಳ ಮೂಲಕವೇ ನಾನು ಜಗತ್ತನ್ನು ಕಾಣುವಂಥದ್ದು, ಆ ಜಗತ್ತಿಗೆ ಅರ್ಥಗಳನ್ನು ಆರೋಪಿಸುವಂಥದ್ದು, ಆ ಆರೋಪಿಸಿದ ಅರ್ಥಗಳ ಹಿನ್ನೆಲೆಯಲ್ಲಿ ನಾನು ಅದರ ಜೊತೆಗೆ ಅನುಸಂಧಾನ ಮಾಡುವಂಥದ್ದು ಅಂತ ನನಗೆ ಹೇಳೋದಾದರೆ, ಅವ್ರು ರಾಮಾನುಜನ್ನು ಭಾರತದ್ದೇ ಚಿಂತನಾ ಕ್ರಮ ಇದೆಯೇ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತದ ಭಾಷೆಗಳಿಗೆ ಅವುಗಳದೇ ಆದ ಚಿಂತನಾ ಕ್ರಮ ಇದೆಯೇ ಅಂತ ಹೇಳಿದರೆ ಹೆಚ್ಚು ಸೂಕ್ತ ಆಗ್ತಿತ್ತೇನೋ ಅಂತ. ಅದು ಒಂದು. ಎರಡು, ಮತ್ತಿಷ್ಟು ಇದು ಅಂದರೆ ಈಗ ಭಾಷೆಯನ್ನು ಮತ್ತು ಸಂಸ್ಕೃತಿಯನ್ನು ಸಮೀಕರಿಸಿ ನೋಡುತ್ತೋ ಅಂತಂದರೆ, ಮತ್ತು ಭಾಷೆಯಲ್ಲಿ ಕೇವಲ ಪದಗಳಿಲ್ಲ, ಈ ಪದಗಳೆಲ್ಲವೂ ಕೂಡ ಪರಿಕಲ್ಪನೆಗಳು. ಈ ಪರಿಕಲ್ಪನೆಗಳ ಮೂಲಕ ನಾವು ನಮ್ಮ ಸುತ್ತಲಿನ ಜಗತ್ತಿನೊಂದಿಗೆ ಒಂದು ಸಂವಾದ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ, ಗ್ರಹಿಸ್ಕೊಳ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಎಸ್, ಕನ್ನಡದ್ದೇ ಆದ ಒಂದು ಚಿಂತನಾ ಕ್ರಮ ಇದೆ. ಅಂದರೆ ಚಿಂತನಾ ಕ್ರಮಗಳನ್ನು ನಾವು ಭಾಷೆಯ ಆಧಾರದ ಮೇಲೆ ವಿಂಗಡಿಸುವುದಾದರೆ ಕನ್ನಡವೂ ಒಂದು ಭಾಷೆ ಆಗಿರುವುದರಿಂದ ಕನ್ನಡಕ್ಕೆ ಒಂದು ಚಿಂತನಾ ಕ್ರಮ ಇದೆಯೇ ಅಂತ. ಈಗ ಎರಡನೇ ಭಾಗಕ್ಕೆ ಬಂತು ಅಂದರೆ, ಕನ್ನಡದ ಚಿಂತನಾ ಕ್ರಮ ಎನ್ನುವುದು ಒಂದೇ ಅಥವಾ ಹಲವಿದೆಯೇ ಅಂತ. ಈ ಹಲವು ಅಂತ ಅಂದಾಗ ಅದನ್ನು ನಾವು ದೇಶ ಕಾಲಕ್ಕೆ ಬದ್ಧವಾಗಿ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಒಂದೇ ಕಾಲದಲ್ಲಿ ಹಲವು ಕನ್ನಡ ಚಿಂತನೆಗಳಿದೆಯೇ? ಅದು ಕವಿರಾಜ ಮಾರ್ಗ ಆಗಲಿ ಹೇಳ್ದಂಗೆ ಹಲವು ಕನ್ನಡಗಳು ಇತ್ತು ಅಂತಂದರೆ ಹಲವು ಕನ್ನಡ ಚಿಂತನೆಗಳು ಕೂಡ ಇರಬೇಕಾಗತ್ತೆ. ಮತ್ತು ಇನ್ನೊಂದು, ಇದು ಕಾಲದ ಆಧಾರದ ಮೇಲೆ, ದೇಶದ ಆಧಾರದ ಮೇಲೆ ನೋಡ್ತಂದ್ರು ಕೂಡ ಒಂದೇ ಕಾಲಘಟ್ಟದಲ್ಲೂ ಕೂಡ ಬೇರೆ ಬೇರೆ ಇರುವಂಗೆ ಕಾಲದಿಂದ ಕಾಲಕ್ಕೆ ಕನ್ನಡದ ಚಿಂತನಾ ಕ್ರಮ ಬದಲಾಗ್ತಾ ಇದೆಯಾ? ಈಗ ಕನ್ನಡ ಭಾಷೆ ನಿಂತ ನೀರಲ್ಲ, ಕನ್ನಡ ಭಾಷೆ ಹರಿಯುತ್ತಾ ಇರುವಂಥ ನೀರು, ಮತ್ತು ನಿರಂತರವಾಗಿ ಬದಲಾಗ್ತಾ ಇರುವಂಥದ್ದು. ಈ ಬದಲಾಗುವ ಸಂದರ್ಭದಲ್ಲಿ ಕನ್ನಡ ತನ್ನದೇ ಆದ ಪರಿಕಲ್ಪನೆಗಳನ್ನು ರೂಪಿಸಿಕೊಂಡಿರುವಂತೆಯೇ ಬೇರೆ ಭಾಷೆಗಳಿಂದಲೂ ಕೂಡ ಕೆಲವು ಪರಿಕರಗಳನ್ನು ತಗೊಳ್ತಾ ಇರುತ್ತೆ ಅಂತ. ಈಗ ಪ್ರಜಾಪ್ರಭುತ್ವದ ಪರಿಕಲ್ಪನೆ ನಾವು ಬಸವಣ್ಣಂಗೆ ವಚನಗಳಲ್ಲಿ ಆಗಾಗಲೇ ಇತ್ತು ಅಂತ ಹೇಳ್ತೀವಿ. ಅಂದರೆ ಒಂದು ಅದನ್ನು ಇವತ್ತಿನ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವೀಕರಣ ಅಂತ ನೋಡ್ತಾ ಇದ್ದೀವಿ. ಅದು ಸಾಧ್ಯ ಆಗಿರುವಂಥದ್ದು ನಮಗೆ ಇವತ್ತು ಇನ್ಯಾವುದೋ ಒಂದು ಪ್ರಜಾಪ್ರಭುತ್ವದ ಪರಿಕಲ್ಪನೆಗಳ ಭಾಷೆ ದೊರಕಿರೋದ್ರಿಂದ. ಈ ಪ್ರಜಾಪ್ರಭುತ್ವದ ಈ ಪರಿಕರಗಳ ಭಾಷೆ ನಮಗೆ ವಚನದಿಂದಲೇ ಬಂತೋ ಅಥವಾ ಇನ್ನೆಲ್ಲಿಂದನೋ ಬಂದಿದ್ದರಿಂದಾಗಿ ಈ ಭಾಷೆಯ ಹಿನ್ನೆಲೆಯಲ್ಲಿ ನಾವು ವಚನಗಳನ್ನು ಮರು ವ್ಯಾಖ್ಯಾನಗೊಳಪಡಿಸಿ ಅದರೊಳಗೆ ಪ್ರಜಾಪ್ರಭುತ್ವದ ಚಿಂತನೆಗಳಿವೆ ಅಂತ ಹುಡುಕ್ತಾ ಇದ್ವಿ. ಅಂದರೆ ಇದು ಇರಲಿಲ್ಲ ಇದುವರೆಗೂ ನಮಗೆ ಅಂತ. ಇದು ದತ್ತವಾಗಿದ್ದೇ ತುಂಬ ಜನ ಕೆಲಸ ಮಾಡಿದ್ರಿಂದ 19ನೇ ಶತಮಾನದ ಕೊನೆಯ ಭಾಗದಿಂದ 20ನೇ ಶತಮಾನದ ಕನ್ನಡದ ಪಠ್ಯಗಳನ್ನು ನೋಡ್ತು ಅಂತಂದರೆ, ಈ ಪಠ್ಯಗಳಲ್ಲಿ ನಮಗೆ ಹೊಸ ಚಿಂತನೆಗಳನ್ನು ಬೇರೆ ಬೇರೆ ಕಾಲದಿಂದ ಕನ್ನಡಕ್ಕೆ ತರುವಂಥದ್ದನ್ನು ನಾವು ನೋಡ್ಬೋದು. ಅದು ಗ್ರೀಕಿಂದ ಇರ್ಬೋದು, ಇಂಗ್ಲೀಷ್ನ ಮೂಲಕ ಇರ್ಬೋದು. ಗ್ರೀಕ್ ಕೂಡ ಇಂಗ್ಲೀಷ್ನ ಮೂಲಕ ಬಂದಿದೆ. ಈ ಥರ ಬರಬೇಕಾದ್ರೆ ಗ್ರೀಕ್ನ ಚಿಂತನೆ ಏನೇನು ಮಾರ್ಪಾಟುಗಳಾಗಿದೆಯೋ ಅದು ಬೇರೆ ಪ್ರಶ್ನೆ. ಮತ್ತಿನ್ನೊಂದು, ಕನ್ನಡಕ್ಕೆ ಬಂದಾಗಲೂ ಕೂಡ ನಾವು ಬಳಸಿದ ಪದಗಳಿದೆಯಲ್ಲ ಈ ಪರಿಕಲ್ಪನೆಗಳಿಗೆ, ಅದು ಬೇರೆ ಕಡೆಯಿಂದ ಬಂದಾಗಲೂ ಕೂಡ ಅದಕ್ಕೆ ಇಲ್ಲಿನ ಲೇಪವನ್ನು ಹಚ್ಚುವ ಕೆಲಸವನ್ನು ಮಾಡ್ತಾ ಇರುತ್ತೆ. ಈಗ ಪ್ರಜಾಪ್ರಭುತ್ವದ ಪರಿಕಲ್ಪನೆ 19ನೇ ಶತಮಾನದಿಂದ 20ನೇ ಶತಮಾನದ ಆರಂಭ ಭಾಗದಲ್ಲಿ ಭಾರತೀಯ ಎಲ್ಲ ಭಾಷೆಗಳಿಗೂ ಬಂತು ವಸಾಹತುಶಾಹಿ ಶಿಕ್ಷಣದ ಮೂಲಕ ಅಂತ ಅಂದ್ಕೊಂಡ್ರೆ,
ಆ ಬರಬೇಕಾದ್ರೇ ಇಲ್ಲಿ ನಾವು ಬಳಸಿದ ಪರಿಕಲ್ಪನೆಗಳಿದೆಯಲ್ಲ ಅವು ಸಂಪೂರ್ಣವಾಗಿ ಹೊಸದಾಗಿರಲಿಲ್ಲ. ಮತ್ತೆ ಅದನ್ನು ಬಳಸ್ಬೇಕಾದ್ರೆ ನಾವು ಸಂಸ್ಕೃತದಿಂದ ಕೆಲವು ಪರಿಕಲ್ಪನೆಗಳನ್ನ ತೆಗೆದುಕೊಂಡ್ವಿ. ಈ ಸಂಸ್ಕೃತದ ಪರಿಕಲ್ಪನೆಗಳು ಸಂಸ್ಕೃತದಲ್ಲಿ ಅದುವರೆಗೂ ಅದಕ್ಕಿದ್ದ ಅರ್ಥ ಬೇರೆ, ಕನ್ನಡದಲ್ಲಿ ಅವು ಹೊಸ ಜಗತ್ತನ್ನು ಸೂಚಿಸಲು ಹಳೆಯ ಪರಿಕಲ್ಪನೆಗಳು ಬಳಕೆ ಆಗ್ತಾ ಇವೆ ಅಂತ. ಹೀಗೆ ಬಳಕೆಯಾದಾಗ ಈ ಪರಿಕಲ್ಪನೆಗಳು ಹಳೆಯ ಸಂಸ್ಕೃತದ ವಾಸನೆಯನ್ನ ಉಳಿಸಿಕೊಳ್ಳುತ್ತವೆಯೇ ಅಥವಾ ಹೊಸ ವಾಸನೆಯನ್ನ ಪಡೆದುಕೊಳ್ಳುತ್ತವೆಯೇ ಅಥವಾ ಇಲ್ಲಿ ಇನ್ನೇನೋ ಪ್ರಜಾಪ್ರಭುತ್ವದ ದೃಷ್ಟಿಕೋನವೇ ಕನ್ನಡದಲ್ಲಿ ಬದಲಾಗುತ್ತೆ ಅನ್ನುವಂಥದ್ದು. ಅಂದರೆ ಇದು ಕನ್ನಡದ್ದೇ ಆದಾಗಲೂ ಕೂಡ ಈ ಕನ್ನಡ ಅಂತದ್ದು ನಿರಂತರವಾಗಿ ಬದಲಾಗ್ತಾ ಇರೋದ್ರಿಂದ ಈ ಕನ್ನಡದ ಚಿಂತನೆ ಕೂಡ ಬದಲಾಗ್ತಾ ಇರ್ತೈತೆ ಅಂತ. ಅಂದರೆ ಯಾವುದೋ ಒಂದನ್ನು ಆತ್ಯಂತಿಕವಾಗಿ ಇದು ಕನ್ನಡದ ಚಿಂತನೆ ಅಂತ ನಾವು ಗಟ್ಟಿಗೊಳಿಸಿ ಏಕತ್ರಗೊಳಿಸಿ ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸಂಸ್ಕೃತಿಯಲ್ಲೂ ಕೂಡ ಸತತವಾಗಿ ಸಂಘರ್ಷಗಳು ಏರ್ಪಡ್ತಾ ಇರ್ತವೆ. ಅಡಿ ಮತ್ತು ಮೇಲು ಅಡಿಮೇಲಾಟದ ಕಣ ಎಲ್ಲ ಪರವಾಗಿಲ್ಲ, ಅಡಿಮೇಲಾಟದ ಕಣ ಈ ಸಂಸ್ಕೃತಿ ಅನ್ನುವಂಥದ್ದು. ಆ ಭಾಷೆ ಅದಕ್ಕೆ ಒಂದು ಆಧಾರವನ್ನು ಒದಗಿಸಿರ್ತೇವೆ. ಆದ್ದರಿಂದಾಗಿ ಯಾವುದೇ ಸಂಸ್ಕೃತಿಯ ಯಾವುದೇ ಚಿಂತನಾ ಕ್ರಮಗಳು ಕೂಡ ಏಕತ್ರವಾಗಿರಲ್ಲ, ಸದಾ ಸಂಘರ್ಷಮಯವಾಗಿರ್ತವೆ. ಯಾವ ಯಾವ ಸಂಘರ್ಷಗಳು ಯಾವ ಯಾವ ಸಂದರ್ಭದಲ್ಲಿ ನಡೆದವು, ಆ ಸಂಘರ್ಷಗಳು ಉಪಶಮನವಾದ ರೀತಿಗಳು ಏನು ಎನ್ನುವುದನ್ನು ನಾವು ನೋಡಬೇಕಾದ ಅಗತ್ಯ ಇದೆ ಅಂತ ನನಗೆ ಅನಿಸುತ್ತೆ. ಪ್ರಶ್ನೆಯಿಂದಲೇ ಶುರು ಮಾಡಬೇಕು ಅಂತಂದರೆ, ಕನ್ನಡದ್ದೇ ಆದ ಚಿಂತನ ಕ್ರಮ ಇದೆಯೇ ಅನ್ನೋ ಪ್ರಶ್ನೆಗೆ ತಾರಕೇಶ್ವರ ಅವರು ಕೊನೆಯಲ್ಲಿ ಹೇಳಿದ ವಿಷಯದಿಂದಲೇ ನಾನು ಶುರು ಮಾಡ್ತೀನಿ. ಅದನ್ನು ನಾವು ಬಹುಶಃ ಕನ್ನಡಕ್ಕೆ ಇರುವ ಚಿಂತನಾ ಕ್ರಮ ಕನ್ನಡದಲ್ಲಿ ಮಾತ್ರ ಇರುವ ಚಿಂತನಾ ಕ್ರಮ ಅಂತ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ ಅಂತ. ಅಂದರೆ ಕನ್ನಡದ್ದೇ ಆದ ಚಿಂತನಾ ಕ್ರಮ ಇದೆ ಅನ್ನುವಾಗ ಅದು ಕನ್ನಡದಲ್ಲಿ ಮಾತ್ರ ಕಂಡುಬರುವ ಚಿಂತನ ಕ್ರಮ, ಬೇರೆ ಎಲ್ಲೂ ಇಲ್ಲ ಅನ್ನುವ ಒಂದು ಸ್ಪರ್ಧಾತ್ಮಕ ಇದರೊಳಗೆ ಬೆಳಕಲ್ಲಿ ನೋಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದು. ಇನ್ನು ಎರಡನೇದು, ಇನ್ನೂ ಸ್ವಲ್ಪ ಹಿಂದೆ ಹೋಗಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ನಾವು ಭಾಳಷ್ಟು ಜನ ಭಾಷೆ ಅನ್ನೋದನ್ನು ಭಾಳ ಸಲೀಸಾಗಿ ತಗೋತೀವಿ. ಅಂದರೆ ಭಾಷೆ ಅಂದರೆ ಅದು ಯಾವ ಒಂದು ಈ ಮೈಕ್ ಇದ್ದಂಗೆ ಅಥವಾ ಕೊಡೆ ಇದ್ದಂಗೆ ಒಂದು ಸಲಕರಣೆ ಅನ್ನೋ ಅರ್ಥದಲ್ಲಿ ನಾವು ಅದನ್ನು ಬಳಸ್ತೀವಿ ಅಂತ. ಈ ಭಾಷೆಯನ್ನು ಬಳಸುವುದು ಅನ್ನುವಂಥ ಒಂದು ನಮ್ಮ ಕಲ್ಪನೆಯೇ ಇದೆ. ಅದರಿಂದಾಗಿ ನಮಗೆ ಭಾಷೆ ನಮ್ಮನ್ನು ಹೇಗೆ ಕ್ರಿಯೇಟ್ ಮಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಅಷ್ಟು ಎಚ್ಚರ ಇರಲ್ಲ. ಹಾಗಾಗಿ ಕನ್ನಡದ್ದೇ ಆದ ಚಿಂತನಾ ಕ್ರಮ ಇದೆಯೇ ಅಂತ ನಾವು ಪ್ರಶ್ನೆ ಕೇಳ್ಕೊಂಡಾಗ ನಮಗೆ ಸ್ವಲ್ಪ ಇರಿಸುಮುರುಸಾಗುತ್ತೆ. ಅದು ಚಿಂತನೆ ನಮ್ಮದಾಗಿರುವಾಗ ಅದು ಕನ್ನಡದ ಹೇಗಾಗುತ್ತೆ ಅಂತ. ನಮ್ಮ ಚಿಂತನೆ ನಮ್ಮಿಂದ ಹುಟ್ಟಿರೋ ಚಿಂತನೆ ಅನ್ನುವಂಥದ್ದು ಒಂದು. ಎರಡನೇದಾಗಿ ಚಿಂತನೆ ಭಾಷೆದಲ್ಲ ಅನ್ನುವಂಥದ್ದು. ಈ ಥರದ್ದು ಕೆಲವು ಪ್ರಶ್ನೆಗಳು ಬರ್ಬೋದು. ಕೆಲವು ಅದಕ್ಕೆ ನಾನು ಅಂದ್ಕೊಂಡಿದ್ದು, ಬೇಂದ್ರೆ ಅವರು ಒಂದು ಸಾಲು ಬಹುಶಃ ಇದಕ್ಕೆ ಒಂದು ಪ್ರಮೇಯ ಅಂತ ಅನಿಸುತ್ತೆ ನನಗೆ, ಕನ್ನಡವು ಕನ್ನಡಿಸುತ್ತಿರಬೇಕು ಅಂತೇಳಿ. ಯಾಕೆಂದರೆ ಕನ್ನಡ ಯಾವುದನ್ನು ಸಾಧ್ಯವಾಗಿಸುತ್ತೋ ಅದು ಕನ್ನಡ ಚಿಂತನೆಯ ಕ್ರಮ ಅಂತ. ಆದರೆ ಮತ್ತು ಎಲ್ಲ ಭಾಷೆಗಳ ಹಾಗೆ ಅದು ಕನ್ನಡಕ್ಕೆ ಮಾತ್ರ ಅಂತಲ್ಲ, ಎಲ್ಲ ಭಾಷೆಗಳಲ್ಲೂ ಆಗೋ ಹಾಗೆ ಕನ್ನಡದಲ್ಲೂ ಕೂಡ ಅದು ಕೇವಲ ಸಂವಾದದ, ಸಂಭಾಷಣೆಯ, ಸಂವಹನದ, ಅಭಿವ್ಯಕ್ತಿಯ ಮಾಧ್ಯಮ ಮಾತ್ರ ಅಲ್ಲ, ಅದು ನಮ್ಮ ಅಸ್ತಿತ್ವವನ್ನು ರೂಪಿಸುವಂತಹ ಮತ್ತು ನಮ್ಮ ಚಿಂತನೆಯ ಕ್ರಮವನ್ನು ನಿರ್ದೇಶಿಸುವಂತಹ ಕೆಲಸ ಭಾಷೆ ಮಾಡ್ತಾ ಇರುತ್ತೆ ಅನ್ನೋ ಕಾರಣಕ್ಕಾಗಿ
ಮತ್ತು ಭಾಷೆಗೆ ಒಂದು ಸುದೀರ್ಘವಾದಂಥ ಇತಿಹಾಸ ಇರುತ್ತೆ. ಯಾವುದೇ ಭಾಷೆಗಾದರೂ ಕೂಡ, ಕನ್ನಡಕ್ಕೂ ಕೂಡ ಒಂದು ಸುದೀರ್ಘವಾದ ಇತಿಹಾಸ ಇದೆ. ಆ ಇತಿಹಾಸದಲ್ಲಿ ಅದರ ಭೌಗೋಳಿಕತೆ, ಅದರ ಐತಿಹಾಸಿಕತೆ, ಅದರ ಪೌರಾಣಿಕತೆಯ ಅಂಶಗಳು ಕೂಡ ನಮ್ಮ ಚಿಂತನೆಯ ಭಾಗವಾಗೋದಕ್ಕೆ ಸಾಧ್ಯ ಆಗಿರುತ್ತೆ. ಹಾಗಾಗಿಯೇ ನಾವು ಭಾಷೆಯ ಮೂಲಕವೇ ಈ ಸಾಂಸ್ಕೃತಿಕ ಇದರೊಳಗೆ ಭಾಗವಹಿಸೋದಕ್ಕೆ ಸಾಧ್ಯ ಆಗೋದು. ನಮ್ಮ ಐತಿಹಾಸಿಕ ಸ್ಮೃತಿಗಳನ್ನು, ಸಾಂಸ್ಕೃತಿಕ ಸ್ಮೃತಿಗಳನ್ನು ನಾವು ಬಳಸೋದಕ್ಕೆ ಸಾಧ್ಯ ಆಗೋದು ಅಂತ ನನಗನ್ಸುತ್ತೆ. ಹಾಗಾಗಿ ಕನ್ನಡದ್ದೇ ಆದ ಚಿಂತನಾ ಕ್ರಮ ಅನ್ನೋದನ್ನು ನಾವು ತುಂಬ ಒಂದು ಭಾಳ ಚಿಕ್ಕದಾದಂಥ, ಒಂದು ಪುಟ್ಟದಾದಂಥ ಫ್ರೇಮ್ವರ್ಕ್ನಲ್ಲಿ ನೋಡ್ದೇನೆ ಅದು ಅನನ್ಯವಾದದ್ದು, ಬೇರೆ ಯಾರಿಗೂ ಇಲ್ಲದೇ ಇರುವಂಥದ್ದು, ಹಾಗಾಗಿ ಕನ್ನಡದ ವಿಶೇಷತೆ ಅಂತ ಅನ್ನೋದ್ರ ಬದಲು ಇನ್ನೂ ಸ್ವಲ್ಪ ಭಾಳ ಸರಳ ಮತ್ತು ಸಹಜವಾದ ಲೆವೆಲ್ನೊಳಗೆ ನಾವು ನೋಡ್ಕೋಬೋದು ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತನ್ನು ಸೇರಿಸಿ ಮುಗಿಸ್ತೀನಿ. ಅದೇನು ಅಂತಂದರೆ, ಗೇಲ್ ಓಂವೆಟ್ ಅವರು ಅವ್ರದ್ದೊಂದು ಪುಸ್ತಕದಲ್ಲಿ ಅವರೊಂದು ಅಧ್ಯಯನ ಮಾಡಿದ್ದಾರೆ. ಅವರು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕದ ಸಾಮಾಜಿಕ ಚಳುವಳಿಗಳ ಅಧ್ಯಯನ ಮಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಈ ಮೂರೂ ಸಾಮಾಜಿಕ ಚಳುವಳಿಗಳ ನಡುವಿನ ಭಿನ್ನತೆಗಳನ್ನು ಅವ್ರು ತೋರಿಸ್ಕೊಡ್ತಾರೆ. ಅದರೊಳಗೆ ಅದನ್ನು ಭಾಳ ಒಂದು ಸಾಲಿನಲ್ಲಿ ಹೇಳಬೇಕು ಅಂತಂದರೆ, ಆಂಧ್ರ ಪ್ರದೇಶದ ಜಾತಿ ವಿರೋಧಿ ಸಾಮಾಜಿಕ ಚಳುವಳಿ ಏನಿತ್ತು, ಅದಕ್ಕೆ ಮಾರ್ಕ್ಸಿಸ್ಟ್ ಒಲವು ಹೆಚ್ಚಿತ್ತು. ಇದು ಅಂದರೆ ಮಾತ್ರ ಅಂತಲ್ಲ, ಆದರೆ ಅದು ಹೆಚ್ಚಿನ ಮಾರ್ಕ್ಸಿಸ್ಟ್ ಒಲವಿಂದ ರೂಪಿತ ಚಳುವಳಿಯಾಗಿತ್ತು. ಮಹಾರಾಷ್ಟ್ರದ ಸಾಮಾಜಿಕ ಚಳುವಳಿ ಏನಿತ್ತು, ಅದು ಫುಲೆ ಅಂಬೇಡ್ಕರ್ ಚಿಂತನಾ ಕ್ರಮಗಳಿಂದ ರೂಪಿತವಾದಂಥದ್ದಾಗಿತ್ತು. ಮತ್ತು ಕರ್ನಾಟಕದ ಜಾತಿ ವಿರೋಧಿ ಚಳುವಳಿ ಇದ್ದದ್ದು ಲೋಹಿಯಾ ವಿಚಾರಧಾರೆಯಿಂದ ಹೆಚ್ಚು ಪ್ರಭಾವಿತವಾಗಿದ್ದು ಅಂತ. ಅಂದರೆ ಬಾಕಿ ವಿಚಾರಧಾರೆಗಳಿಗೆ ಸಂಬಂಧ ಇರಲಿಲ್ಲ ಅಂತಲ್ಲ, ಹೆಚ್ಚು ಪ್ರಭಾವ ಆಗಿದ್ದು ಅಂತ. ಇದನ್ನೇ ನಾವು ಮುಂದುವರಿಸ್ಕೊಂಡು ಹೋದರೆ, ಈ ಥರದ ಒಂದು ಚಿಂತನೆಯನ್ನು ಮುಂದುವರಿಸ್ಕೊಂಡು ಹೋದರೆ ನಮಗೆ ಹೆಚ್ಚೆಚ್ಚು ಮಟೀರಿಯಲ್ ಆದಂತಹ ಒಂದು ಅಂಶಗಳು ಸಿಗ್ತಾ ಹೋಗ್ತವೆ ಅಂತ ನನಗನ್ಸುತ್ತೆ. ಹಾಗಾಗಿ ಕನ್ನಡದ್ದೇ ಆದ ಚಿಂತನಾ ಕ್ರಮ ಇದೆಯೋ ಇಲ್ವೋ ಅನ್ನೋದಕ್ಕಿಂತ, ಈಗ ನೀವು ಮೊದಲಿನ ಮಾತಿನಲ್ಲಿ ಹೇಳ್ದಂಗೆ ಅದು ಏನು, ಅದರ ಚಹರೆ ಏನು ಅನ್ನೋದ್ರ ಬಗ್ಗೆ ನಾವು ಹೆಚ್ಚೆಚ್ಚು ಚಿಂತಿಸೋ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. DN ಶಂಕರ ಭಟ್ ಅವರ ಪುಸ್ತಕದ ಟೈಟ್ಲ್ ಕೂಡ ನನಗೆ ನೆನಪಾಗ್ತಾ ಇದೆ. ಕನ್ನಡಕ್ಕೆ ಕನ್ನಡದ್ದೇ ಆದ ವ್ಯಾಕರಣ ಬೇಕು ಅಂತ ಅವರು ಸುಮ್ಮನೆ ಹೇಳಲಿಲ್ಲ, ಅದನ್ನು ಮಾಡಿದ್ರು ಕೂಡ ಅದೇ ರೀತಿಯಲ್ಲಿ ಕನ್ನಡಕ್ಕೆ ಕನ್ನಡದೇ ಆದ ಚಿಂತನಾ ಕ್ರಮ ಬೇಕು, ಮತ್ತು ಅದು ಇದೆ ಅನ್ನೋದನ್ನು ಕೂಡ ನಾವು ಮುಂದುವರ್ಸ್ಕೊಂಡು ಹೋಗಬೇಕಾದ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಒಂದೆರಡು ಮಾತನ್ನು ಇಲ್ಲಿ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಏನಂತಂದರೆ, ಈಗ ಉದಾಹರಣೆಗೆ ನಾನು ಹೇಳಬೇಕು ಅಂತಂದರೆ, ಕಾಯಕವೇ ಕೈಲಾಸ ಅಥವಾ ಖಂಡವಿದೆಕು ಮಾನಸವಿದೆಕು ಇಂದ ಹಿಡಿದು ಸಮರಸವೇ ಜೀವನ, ಅಥವಾ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಅನ್ನುವಂಥ ಮಾತುಗಳವರೆಗಿನ ಇವೆಲ್ಲ ನೆನಪುಗಳೇನಿರ್ತವೆ, ಭಾಷಿಕ ನೆನಪು. ಅದು ಆ ಭಾಷಿಕ ನೆನಪು ಅದು ಎಷ್ಟು ನಮ್ಮ ವಿಚಾರಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಅದನ್ನು ನಾವು ಮರೆತು ಯೋಚಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಕಾಯಕವೇ ಕೈಲಾಸ ಅನ್ನೋದು ನಮಗೆ ಕನ್ನಡದಿಂದ ನಮಗೆ ಲಭಿಸಿರುವಂಥ ಒಂದು ವಿಚಾರ, ಆ ವಿಚಾರವನ್ನು ನಾವು ಅನ್ಥಾಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಥರದ್ದು ಇನ್ನೊಂದು ವಿಷಯ ಅದೇನಂತಂದರೆ, ಕನ್ನಡದಲ್ಲಿ ನಮಗೆ ಕೆಲವು ಪ್ರಕಾರಗಳು, ಉದಾಹರಣೆಗೆ ಸಾಹಿತ್ಯ ಪ್ರಕಾರಗಳು ಕೂಡ ಬಹಳ ವಿಶಿಷ್ಟವಾದಂಥದ್ದು ನಮಗೆ ಕಾಣುತ್ತೆ. ಅದಕ್ಕೆ ಮತ್ತು ಕನ್ನಡದ ಚಿಂತನಾ ಕ್ರಮಕ್ಕೆ ಸಂಬಂಧ ಇದೆಯಾ ಅಂತಲೂ ಕೂಡ ನಾವು ವಿಚಾರ ಮಾಡ್ಬೋದು. ಉದಾಹರಣೆಗೆ ತತ್ವಪದಗಳ ಥರದ ಪ್ರಕಾರಗಳು ಇವೆ, ಆದರೆ ತತ್ವಪದ ಅನ್ನೋದು ಒಂದು ಭಾಳ ನಿರ್ದಿಷ್ಟವಾದಂಥ ಪ್ರಕಾರ. ಅದೇ ರೀತಿಯಲ್ಲಿ ನಿಂದಾಸ್ತುತಿ ಅಂತ ಒಂದು ಜಾನ್ರ ನೋಡಿದ್ರೂ ಕೂಡ ನಮಗೆ ಇದು ಕಾಣುತ್ತೆ. ಹೀಗೆ ಈ ಥರದ ಒಂದು ಈ ದಿಕ್ಕುಗಳಲ್ಲಿ ನಾವು ಚಿಂತನೆ ಮಾಡ್ತಾ ಹೋದರೆ ಕನ್ನಡದೇ ಆದ ಚಿಂತನಾ ಕ್ರಮದ ಕೆಲವು ಚಹರೆಗಳು ನಮಗೆ ಕಾಣಿಸ್ತಾ ಹೋಗುತ್ತೆ ಅಂತ ನನಗನ್ಸುತ್ತೆ. ಮತ್ತು ತಾರಕೇಶ್ವರರು ಹೇಳ್ದಂಗೆ ಅದನ್ನು ಒಂದು ಏಕೀಕೃತವಾದಂಥದ್ದು ಅಂತಲೂ ಅಲ್ಲ,
ಮತ್ತು ಅದು ಯಾವಾಗಲೂ ಬದಲಾಗದೇ ಇರುವಂಥ ಒಂದು ಸ್ಥಾವರವಾದ ಚಿಂತನಾ ಕ್ರಮ ಅಂತಲೂ ಕೂಡ ನಾವು ಅಂದ್ಕೊಂಡ್ರೆ ಅದು ಬಹುಶಃ ತಪ್ಪಾಗುತ್ತೆ ಅಂತ ನಾನು ಕೂಡ ಒಪ್ಕೋತೀನಿ. ಕನ್ನಡದ್ದೇ ಆದ ಒಂದು ಏಕೀಕೃತ ಚಿಂತನೆ ಅನ್ನುವುದು ಇಲ್ಲ. ಆದರೆ ಇನ್ನೂ ಈ ಸಮಸ್ಯೆಯನ್ನು ಇನ್ನೂ ಸಮಸ್ಯಾತ್ಮಕವಾಗಿ ಮಾಡಬೇಕು ಅನ್ನೋದಾದರೆ, ಆ ದೃಷ್ಟಿಯಲ್ಲಿ ಎಲ್ಲ ಸಂಸ್ಕೃತಿಗೂ ತನ್ನದೇ ಆದ ಒಂದು ಚಿಂತನೆ ಇರ್ತೈತಿ, ಎಲ್ಲ ಭಾಷೆಗಳಿಗೂ ತನ್ನದೇ ಆದ ಚಿಂತನೆ ಅಂತ ಒಪ್ಕೊಂಡ್ಬಿಟ್ರೆ ಈ ಪ್ರಶ್ನೆನೇ ಬರೋದಿಲ್ಲ. ಸೊ ಇದನ್ನು ಬಿಟ್ಟು ನಾವು ಇದೇ ಪ್ರಶ್ನೆನ ಬೇರೆ ರೀತಿ ನಾವು ಕೇಳ್ಕೊಳ್ಳೋದಾದರೆ, ಕನ್ನಡ ಚಿಂತನಾ ಕ್ರಮವು ಅಭಿವ್ಯಕ್ತಿಗೊಂಡ ಫಾರ್ಮ್ಸ್, ನೀವೇನು ಜಾನರ್ ಅಂತ ಹೇಳಿದ್ರಲ್ಲ, ಜಾನ್ರ, ಅದು ಹೇಗೆ? ಫಾರ್ ಎಕ್ಸಾಂಪಲ್, ಈಸ್ ದೇರ್ ಕನ್ನಡ ಥಿಂಕಿಂಗ್ ಅಬೌಟ್ ಎಕನಾಮಿಕ್ಸ್, ಕನ್ನಡ ಹಿಸ್ಟಾರಿಕಲ್ ಥಿಂಕಿಂಗ್, ಅಥವಾ ನಾವು ಯಾವುದನ್ನು ಸಿಸ್ಟಮ್ಯಾಟಿಕ್ ಆಗಿ ಫಿಲಾಸಫಿ ಅಂತ ಏನು ಕರಿತೇವೆ ಹಾಗೆ ಕನ್ನಡದ್ದೇ ಆದ ದರ್ಶನ, ಯಾವ ಫಾರ್ಮ್ನಲ್ಲಿ ಕನ್ನಡದ ಚಿಂತನೆ ಅಭಿವ್ಯಕ್ತಿ ಆಗಿದೆ? ನಾನು ಹೇಳುವಂಥದ್ದು ಎಲ್ಲ ಫಾರ್ಮಲ್ಲೂ ಆಗುತ್ತೆ. ಕನ್ನಡವನ್ನು ನಾವು ಬಳಸ್ತಾ ಇದ್ದೀವಿ ಅಂತಂದ್ರೆ, ಕನ್ನಡವನ್ನು ಬಳಸ್ತಾ ಇದ್ದೀವಿ ಅಂತಲೇ ಅಲ್ಲಿ ಬದಲಾವಣೆಗಳಾಗಿದೆ ಅಂತ. ಈಗ ಚಂಪು ಪ್ರಕಾರ ಅನ್ನುವಂಥದ್ದು ಸಂಸ್ಕೃತದಲ್ಲೂ ಇದೆ, ಬಟ್ ಅದು ಕನ್ನಡದಲ್ಲಿ ಮೊದಲು ಜೈನ ಕವಿಗಳು ಬಳಸಿದ್ದು ಅಂತ. ಆಮೇಲೆ ಅದು ಸಂಸ್ಕೃತಕ್ಕೂ ಹೋಗಿದೆ, ಮಲಯಾಳಂಗೂ ಹೋಗಿದೆ. ಹಾಗೆ ಬೇರೆ ಬೇರೆ ಇವು ಸಂಸ್ಕೃತದಲ್ಲಿರುವ ಮಾತ್ರಕ್ಕೆ ನಮ್ಮ ಇವತ್ತಿನ ಚರಿತ್ರೆಗಳು ಏನು ಹೇಳ್ಕೊಟ್ಟಿವಿ ಅಂತಂದರೆ, ಸಾಹಿತ್ಯ ಚರಿತ್ರೆಗಳು ಸಂಸ್ಕೃತದಿಂದ ಬಂದಿರಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನೀವು ಮೂಲ ಹುಡ್ಕಕ್ಕೆ ಹೋಯ್ತು ಅಂತಂದರೆ ಎಷ್ಟೊತ್ತಲ್ಲಿ ಅದು ಕನ್ನಡದಿಂದ ಸಂಸ್ಕೃತಕ್ಕೆ ಹೋಗಿರುತ್ತೆ, ಕನ್ನಡದಿಂದ ಮಲಯಾಳಂಗೂ ಹೋಗಿರುತ್ತೆ. ಹಾಗೆ ಸಂಸ್ಕೃತದಿಂದನೂ ಬೇಕಾದಷ್ಟು ಬಂದಿವೆ, ಇಲ್ಲ ಅಂತಲ್ಲ. ಮತ್ತು ಇನ್ನೊಂದು ಅಂತಂದರೆ, ಕನ್ನಡದ ಪಠ್ಯಗಳನ್ನು ನೋಡಿದಾಗ ನಾವು ಏಕಕಾಲಕ್ಕೆ ಪ್ರಾಕೃತದಿಂದ, ಅಂದರೆ ಜೈನರ ಪ್ರಾಕೃತದಿಂದ ಸಂಸ್ಕೃತಕ್ಕೂ ಮತ್ತು ಕನ್ನಡಕ್ಕೂ ಅನುವಾದಗಳಾಗಿವೆ. ಅಂದರೆ ನಾನು ಯಾವುದು ಕನ್ನಡದ್ದು ಅಂತ ಹೇಳ್ತೇನೆ, ಅದು ಪ್ರಾಕೃತದಿಂದ ಬರ್ತಾ ಇರೋವಂಥದ್ದು. ಅದೇ ಸಮಯದಲ್ಲಿ ಅದು ಪ್ರಾಕೃತದಿಂದ ಸಂಸ್ಕೃತಕ್ಕೆ ಕೂಡ ಹೋಗ್ತಾ ಇದೆ ಅನ್ನೋದು. ಆದರೆ ನಮಗೆ ಎಷ್ಟೊಂದು ಸರಿ ಅಂದರೆ ಸಂಸ್ಕೃತ ತುಂಬ ಹಳೇದು ಅನ್ನೋ ಕಾರಣಕ್ಕೆ ಅದು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿದೆ ಅಂದ್ಕೊಳ್ತೀವಿ. ಈ ಪ್ರಾಕೃತದಿಂದ ಅದು ಏಕಕಾಲಕ್ಕೆ ಸಂಸ್ಕೃತಕ್ಕೂ ಮತ್ತು ಕನ್ನಡಕ್ಕೂ ಹೋಗಿರುವಂಥದ್ದು ನೋಡ್ಬೋದು. ಹಾಗೆ ವಚನಗಳನ್ನು ನಾನು ಅಂದ್ಕೊಳ್ಳೋಂಥ ಸಂಸ್ಕೃತಿಯಲ್ಲಿ ಎರಡು ರೀತಿಯ ಬದಲಾವಣೆಗಳಾಗ್ತವೆ. ಒಂದು ಆಂತರಿಕ ವೈರುಧ್ಯಗಳ ಮೂಲಕ, ಅದು ಹೊಸ ಸಾಮರ್ಥ್ಯ ಜೊತೆಗೆ ಸ್ವಲ್ಪ ಮಾರ್ಕ್ಸಿಸ್ಟ್ ಆಗಿ ಯೋಚನೆ ಮಾಡ್ತು ಅಂದರೆ, ಒಂದು ವ್ಯವಸ್ಥೆಯ ಒಳಗೆ ವೈರುಧ್ಯಗಳಿರ್ತವೆ, ಆ ವೈರುಧ್ಯಗಳ ತಾಕಲಾಟದಿಂದಾಗಿ ಆ ಸಂಸ್ಕೃತಿ ಇನ್ನೊಂದು ಹಂತಕ್ಕೆ ಹೊರಡುತ್ತೆ ಅಂತ, ಒಂದು ಬದಲಾವಣೆ ಆಗುತ್ತೆ ಅಂತ. ಇನ್ನೊಂದು ಈ ಬಾಹ್ಯದ ಪ್ರಭಾವಗಳು, ಅಥವಾ ಬಾಹ್ಯದಿಂದ ನಾವೇ ಕರ್ಕೊಳ್ಳೋವಂಥದ್ದು, ಈ ಭಾಷಾಂತರಗಳು, ಅಲ್ಲಿಂದ ಏನೋ ತೆಗೆದುಕೊಂಡ್ಬಂದು ನಾವು ಕನ್ನಡದಲ್ಲಿ ಹಾಕೋದ್ರಿಂದ ಈ ಹೊರಗಿನಿಂದ ಬಂದಂಥ ಅಂಶಗಳು ಕೂಡ ಕನ್ನಡವನ್ನು ಬದಲಾಯಿಸ್ತಾ ಇರ್ತವೆ. ಸೊ ಕನ್ನಡದ ಬದಲಾವಣೆಗಳು ಏನಾಗಿವೆ ಅಂತ ನೋಡೋಕೆ ಹೋಯ್ತು ಅಂತಂದರೆ, ಒಂದು ಕನ್ನಡದಲ್ಲಿರುವ ಆಂತರಿಕ ವೈರುಧ್ಯಗಳು, ಸಂಘರ್ಷಗಳ ಮೂಲಕ ಇಲ್ಲೊಂದು ಹೊಸ ಚಿಂತನೆ ಬೆಳೆಯುವಂಥದ್ದು. ಈಗ ದಲಿತ ಚಳುವಳಿಗೆ ಉದಾಹರಣೆ ತಗೊಳ್ಳೋದಾದ್ರೆ ಗೇಲ್ ಆಂಬೇಡ್ಕರ್ ಹೇಳಿರುವಂಥದ್ದು, ನಮ್ಮ ಕನ್ನಡದ ದಲಿತ ಚಳುವಳಿ ಅಷ್ಟು ಸುಲಭವಾಗಿ ಲೋಹಿಯೈಟು ಅಲ್ಲ. ಅದು ಏಕಕಾಲಕ್ಕೆ ಲೋಹಿಯ ಪ್ರಭಾವದಿಂದಲೂ ಕಾರ್ಲ್ ಮಾರ್ಕ್ಸ್ನ ಪ್ರಭಾವದಿಂದಲೂ, ಅಂದರೆ ಲೆಫ್ಟಿಸ್ಟು ಇನ್ಫ್ಲೂಯೆನ್ಸ್ ಕೂಡ ಇಲ್ಲಿತ್ತು. ಮುಖ್ಯವಾಗಿ ಸಿದ್ಧಲಿಂಗಯ್ಯನವರು ಎಡಪಂಥೀಯ ಸಂಘಟನೆಗಳ ಜೊತೆಗೆ ಗುರುತಿಸ್ಕೊಂಡಿರುವಂಥದ್ದು. ಲೋಹಿಯ ಇದು ಅಂಬೇಡ್ಕರ್ನ ಪ್ರಭಾವ ಕೂಡ ಆಗಾಗಲೇ ಆಗಿತ್ತು. ಮತ್ತು ಈ ದಲಿತ ಚಳುವಳಿಯಲ್ಲಿ ಆರಂಭ ಆಗೋದಕ್ಕೆ ಮುಂಚೆನೇ ನಮ್ಮ ಬೀದರ್ ಗುಲ್ಬರ್ಗ ಭಾಗದಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿಗಳು ಮತ್ತು ಅವುಗಳ ವರ್ಕಿಂಗ್ ಕ್ಲಾಸ್ ದಲಿತರೇನಿದ್ರು, ಶ್ಯಾಮ್ ಸುಂದರ್ ಪ್ರಭಾವದಿಂದಾಗಿ ಅಲ್ಲಿನೊಂದು ಜೈ ಭೀಮ್ ಅಂತ ಒಂದು ಸಂಘಟನೆ ಶುರುವಾಗಿತ್ತು. ಅಂದರೆ ಇದಕ್ಕೆ ಆಂತರಿಕ ಸಂಘರ್ಷಗಳು ತುಂಬ ಇವೆ. ಯಾಕೆ ಮೈಸೂರು ಭಾಗದಲ್ಲಿ ಯಾವ ಸಂದರ್ಭದಲ್ಲಿ ಆಯಿತು, ಬೀದರ್ ಗುಲ್ಬರ್ಗ ಸಂದರ್ಭದಲ್ಲಿ ಏನಾಯಿತು ಅನ್ನುವಂಥದ್ದು. ಹಾಗೆಯೇ ತುಂಬ ಜನ ಈ ದಲಿತ ಚಳುವಳಿಯ ಇತಿಹಾಸವನ್ನು ಬರೆದಿರುವಂಥ ಅವರ ಲೇಖನಗಳು ನೋಡಿದಾಗ
ಮರಾಠಿ ಚಳುವಳಿಯ ಪ್ರಭಾವ ಅಂತ ಹೇಳ್ತಾರೆ. ಈ ಬಹುತೇಕರಿಗೆ ಮರಾಠಿ ಚಳುವಳಿಗಳ ಮರಾಠಿ ಭಾಷೆ ಗೊತ್ತಿರಲಿಲ್ಲ ಮತ್ತು ಮರಾಠಿಯಲ್ಲಿ ಏನೇನು ಚಿಂತನೆಗಳಾಗ್ತವೆ ಅಂತ ಅರಿವಿರಲಿಲ್ಲ ಈ ಮೈಸೂರು ಭಾಗದವರಿಗೆ. ಸುಮ್ಮನೆ ಅದು ಇದಕ್ಕಿಂತ ಮುಂಚೆ ಬಂತು ಅಂತ ಒಂದೇ ಕಾರಣಕ್ಕಾಗಿಯೇ ಮರಾಠಿ ಚಳುವಳಿಯ ಪ್ರಭಾವ ಅಂತ ಹೇಳ್ತಾರೆ. ನನಗದು ಅಷ್ಟು ಸುಲಭ ಅಂತ ಅನಿಸಿಲ್ಲ. ಮರಾಠಿಯಿಂದ ಅನುವಾದಗಳಾಗಿದ್ದು ಈಗಾಗಲೇ ಒಂದು ಹಂತಕ್ಕೆ ದಲಿತ ಚಳುವಳಿ ಕರ್ನಾಟಕದಲ್ಲಿ ಬಂದ ನಂತರ ಅನುವಾದಗಳಾಯಿತು. ಲೋಹಿಯ ಕೂಡ ಲೋಹಿಯ ರಾಜಕಾರಣ ಇತ್ತು, ಭಾಷಣಗಳಿತ್ತು. ಲೋಹಿಯ ಅನುವಾದಗಳು ತೇಜಸ್ವಿ ಮಾಡಿರೋವಂಥದ್ದು, ಅಡಿಗರು ಮಾಡಿರೋವಂಥದ್ದು, ಲಂಕೇಶ್ ರಾಜಕೀಯದ ಮಧ್ಯೆ ಬಿಡುವ ಈ ಕೆಲವು ಭಿನ್ನ ಪಠ್ಯಗಳನ್ನು ಬಿಟ್ಟರೆ ಮೇಜರಾಗಿ ಲೋಹಿಯ ಅನುವಾದ ಆಗೇ ಇಲ್ಲ ಕರ್ನಾಟಕಕ್ಕೆ. ಅದಾಗಕ್ಕೆ ಶುರುವಾಗಿದ್ದು ಯಾವಾಗ ಅಂತಂದರೆ 80ರ ಕೊನೆ ಭಾಗದಲ್ಲಿ ಲೋಹಿಯವಾದ ಫರ್ಮ್ ಆಗಿ ಅಧಿಕಾರದ ಹತ್ತಿರಕ್ಕೆ ಬಂದಾಗ ಸಂಸ್ಕೃತಿ ಇಲಾಖೆ ವತಿಯಿಂದ ಅವು ಭಾಷಾಂತರಗಳಾಗೋದಕ್ಕೆ ಆರಂಭ ಆಗಿರುವಂಥದ್ದು. ಅಂದರೆ ನಾವು ಈ ಎಲ್ಲಿಂದ ಏನೇನು ಬರ್ತಾ ಇದೆ ಕನ್ನಡಕ್ಕೆ, ಯಾಕೆ ಬರ್ತಾ ಇದೆ ಅಂತ ನೋಡಬೇಕು. ನಾವು ಯಾವುದನ್ನ ಧಾರವಾಡ ಕರ್ನಾಟಕ ಅಥವಾ ಮುಂಬೈ ಕರ್ನಾಟಕ ಅಂತ ಕರಿತೀವಿ. ಈ ಮುಂಬೈ ಕರ್ನಾಟಕ ಮಹಾರಾಷ್ಟ್ರದೊಂದಿಗೆ ಅಧಿಕಾರ ರಾಜಕಾರಣವನ್ನು 47ರವರೆಗೂ 56ರವರೆಗೂ ಹಂಚ್ಕೊಂಡಿತ್ತು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ 30 ಎಲೆಕ್ಷನ್ ಶುರುವಾದಾಗಿಂದ ಅಲ್ಲಿ ಎಲೆಕ್ಷನ್ಸ್ ಕಂಟೆಸ್ಟ್ ಮಾಡ್ತಾಯಿದ್ರು. ಮತ್ತು ಅವರೊಂದಿಗೆ ಬಹಳಷ್ಟು ಜನ ನಮ್ಮ ಉತ್ತರ ಕರ್ನಾಟಕದ ರಾಜಕೀಯ ಧುರೀಣರು ಇನ್ಕ್ಲೂಡಿಂಗ್ ಲಿಂಗಾಯತ ಧುರೀಣರು ಕೂಡ ಒಡನಾಟದಲ್ಲಿದ್ದರು. ಈ ಒಡನಾಟದಲ್ಲಿದ್ದದ್ದು ಒಂದು ಚುನಾವಣಾ ಪಾಲಿಟಿಕ್ಸ್ ಒಳಗಡೆ ಮಾತ್ರ ಐತೆ ಹೊರತು ಅಂಬೇಡ್ಕರ್ ಅವರ ಚಿಂತನೆಗಳು ನಮ್ಗೆ ಅನುವಾದ ಆಗಿ ಬರಲೇ ಇಲ್ಲ. ಅದೇ ರೀತಿಯಾಗಿ KGF ಅಂತ ಒಂದು ಪ್ರದೇಶವನ್ನು ತೆಗೆದುಕೊಂಡ್ರೆ ಬುದ್ಧಿಸಮು, ಪೆರಿಯಾರ್ ಚಿಂತನೆಗಳು ಇವೆಲ್ಲ ಅಲ್ಲಿ ಫರ್ಮೆಂಟೇಷನ್ ಆಗ್ತಾ ಇತ್ತು. ಅದು ಯಾಕೋ ಅಲ್ಲಿಂದ ಈ ಕರ್ನಾಟಕದ ಮುಖ್ಯ ಭಾಗಕ್ಕೆ ಬರಲೇ ಇಲ್ಲ ಅಂತ. ಅಂದರೆ ಇವೆಲ್ಲ ಬರೋದಕ್ಕೆ ನಾವು 70ರ ದಶಕದವರೆಗೂ ಕಾಯಬೇಕಾಯಿತು ಅನ್ನೋಂಥದ್ದೊಂದು. ಅಂದರೆ ಈ ರೀತಿಯಾಗಿ ಕನ್ನಡದ ಚಿಂತನೆ ಅನ್ನೋದೊಂದಿದೆ, ಅದು ಬದಲಾಗ್ತಾ ಇರುತ್ತೆ. ಯಾಕೆ ಬದಲಾಗ್ತಾ ಇದೆ ಅಥವಾ ಯಾಕೆ ಬದಲಾಗಲಿಲ್ಲ ಕೆಲವು ಸಂದರ್ಭದಲ್ಲಿ, ಯಾವಾಗ ನಮ್ಮಲ್ಲಿ ಏನೇನು ಬದಲಾವಣೆಗಳಾಯಿತು ಇದನ್ನು ಟ್ರ್ಯಾಕ್ ಮಾಡ್ತಾ ಹೋದಾಗ ನಮಗೆ ಈ ಕನ್ನಡದ ಚಿಂತನೆ ಅಂತ ನಾವು ಏನನ್ನ ಡಿಸ್ಕ್ರಿಪ್ಟಿವ್ ಆಗಿ ಕರಿತಾ ಇದ್ದೀವಿ, ನಾಟ್ ಎಸೆನ್ಷಿಯಲೈಸಿಂಗ್ ಇಟ್, ಡಿಸ್ಕ್ರಿಪ್ಟಿವ್ ಆಗಿ ಒಂದು ಕ್ಯಾಟಗರಿನ ಇಡ್ತಾ ಇದ್ದೀವಿ. ಆ ಕ್ಯಾಟಗರಿಯಲ್ಲಿ ಆಗಿರುವಂಥ ಬದಲಾವಣೆಗಳು ಏನೇನು ಅಂತ ನೋಡೋದಕ್ಕೆ, ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಈ ವೇದಿಕೆಗೆ ಎಲ್ ಹನುಮಂತಯ್ಯನವ್ರನ್ನ ಸ್ವಾಗತ ಕೋರ್ತೇನೆ. ಸರ್, ನಾವು ಇಲ್ಲಿವರೆಗೂ ಕನ್ನಡದ ಚಿಂತನಾ ಕ್ರಮ ಇದೇನೋ ಇಲ್ವೋ ಅನ್ನುವ ಚರ್ಚೆ ಮಾಡ್ತಿದ್ವಿ. ತಾವು ಕವಿಗಳು, ಜನಪ್ರತಿನಿಧಿಗಳು, ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರೆ ತಾವು ಈ ವಿಷಯದ ಕುರಿತು ಏನನ್ನ ಹೇಳಕ್ಕೆ ಬಯಸ್ತೀವಿ? ಎಲ್ಲ ಸ್ನೇಹಿತರಿಗೆ ಮೊದಲಿಗೆ ನನ್ನ ನಮಸ್ಕಾರಗಳು. ಮಳೆ ಕಾರಣದಿಂದ ಸ್ವಲ್ಪ ತಡ ಆಯಿತು, ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ. ಕನ್ನಡದ್ದೇ ಒಂದು ಚಿಂತನ ಕ್ರಮ ಇದೆಯೇ ಅನ್ನೋ ಒಂದು ಪ್ರಶ್ನೆಯನ್ನು ಬಹಳ ವರ್ಷಗಳಿಂದ ಚರ್ಚೆ ಆಗ್ತಾ ಇದೆ. ಇವತ್ತಿನ ಚರ್ಚೆ ಮಾತ್ರ ಏನಲ್ಲ ಇದು. ಕನ್ನಡದ್ದೇ ಒಂದು ಚಿಂತನ ಕ್ರಮ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಇದೆ ಅಂತ ಅಂದರೆ, ಇಡೀ ದೇಶ ಸುಮಾರು 565 ಸಾಮಂತರುಗಳ ವಶದಲ್ಲಿದ್ದಾಗ ಮೈಸೂರು ರಾಜ್ಯ ನಮ್ಮ ಒಡೆಯರ ಸಾಮ್ರಾಜ್ಯವಾಗಿತ್ತು. ಒಡೆಯರವರ ಸಾಮ್ರಾಜ್ಯ ಇಡೀ ದೇಶಕ್ಕೆ ಮಾದರಿಯಾದ ಸಾಮ್ರಾಜ್ಯವಾಗಿತ್ತು ಅನ್ನೋದು ನಮ್ಮೆಲ್ಲರ ಗಮನದಲ್ಲಿ ಇರಬೇಕು. ಯಾವ ದೃಷ್ಟಿಯಿಂದ ಮಾದರಿಯ ಸಾಮ್ರಾಜ್ಯವಾಗಿತ್ತು ಅಂತ ಅಂದರೆ, ಅಪಾರವಾದ ಆಸ್ತಿಯನ್ನು, ಮುತ್ತುರತ್ನಗಳನ್ನು, ಚಿನ್ನವನ್ನು ಸಂಗ್ರಹ ಮಾಡೋದರಲ್ಲಿ ಮೈಸೂರು ಸಾಮ್ರಾಜ್ಯ ಮಾದರಿಯಾಗಿರಲಿಲ್ಲ. ಇದು ನಮಗೆ ಗೊತ್ತಿರಬೇಕು. ಇಡೀ ದೇಶದಲ್ಲಿ ಬಹುಶಃ ಈ 500-600 ಜನ ಸಾಮಂತರುಗಳು ಯಾರು ಇದ್ದರೂ ಅದರಲ್ಲಿ ಬಹುಶಃ ಎಲ್ಲರೂ ನೆನಪು ಮಾಡಿಕೊಳ್ಳುವ 2 ಸಾಮ್ರಾಜ್ಯಗಳು, ಒಂದು ಮೈಸೂರು, ಇನ್ನೊಂದು ಶಾಹು ಮಹಾರಾಜರು. ಅವರಿಬ್ಬರನ್ನು ಯಾಕೆ ನೆನಪು ಮಾಡಿಕೊಳ್ತಾ ಇದ್ರು ಅಂದರೆ, ಅವರ ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಕಾರಣಕ್ಕಾಗಿ ನೆನಪು ಮಾಡ್ಕೊಳ್ತಾ ಇದ್ದದ್ದು.
ಗಾಂಧೀಜಿಯವರು ಇಲ್ಲಿನ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬಂದಾಗ ಕೂಡ ಹೇಳಿದ್ದು, ಮೈಸೂರಿನಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಅಗತ್ಯ ಇಲ್ಲ, ಇಲ್ಲಿ ಆಗಲೇ ಸ್ವಾತಂತ್ರ್ಯ ಬಂದು ವಿಮೋಚನೆಗೊಂಡಿದ್ದಾರೆ ಜನರು ಅನ್ನೋ ಮಾತನ್ನು ಗಾಂಧೀಜಿಯವರೇ ಹೇಳಿ ವಾಪಸ್ ಓದದ್ದನ್ನು ಕಂಡಿದ್ದೇವೆ. ಇದರ ಅರ್ಥ ಇಲ್ಲಿ ಮೊದಲಿಗೆ ಮಾರ್ಜಿನಲೈಸ್ಡ್ ಅಂತ ಯಾರು ಕರಿತೀವಿ, ಅತ್ಯಂತ ಶೋಷಿತ ಸಮುದಾಯಗಳಿಗೆ ಶಿಕ್ಷಣ ಸಿಕ್ಕ ರಾಜ್ಯ ಇದ್ದರೆ ಅದು ಮೈಸೂರು. ಆಸ್ತಿಯ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಪಡ್ಕೊಂಡದ್ದು ಮೈಸೂರು. ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಹೊರಟಾಗ ಆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ನಮ್ಮ ಪ್ರತಿಭೆಯನ್ನು ಹಾಳು ಮಾಡ್ತದೆ ಅಂತೇಳಿ ಸನ್ಮಾನ್ಯ ವಿಶ್ವೇಶ್ವರಯ್ಯ ಅವರು ಪ್ರತಿಭಟನೆ ಮಾಡಿದಾಗ ಮಹಾರಾಜರು ಎಷ್ಟು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದರು ಅಂದರೆ, ವಿಶ್ವೇಶ್ವರಯ್ಯನವರ ರಾಜೀನಾಮೆಯನ್ನು ಸ್ವೀಕಾರ ಮಾಡಿ ಸಾಮಾಜಿಕ ನ್ಯಾಯವನ್ನು ನಾನು ಮುಂದುವರಿಸ್ತೇನೆ ಅಂತ ಹೇಳಿ ಹೇಳಿದವರು ಮಹಾರಾಜರು. ಈ ಎಲ್ಲ ದೃಷ್ಟಿಯಿಂದ ಮೈಸೂರು ಪ್ರಾಂತ ಬಹುಶಃ ಭಾರತದ ಅನೇಕ ರಾಜ್ಯಗಳಿಗಿಂತಲೂ ಪ್ರಾಂತ್ಯಗಳಿಗಿಂತಲೂ ಮುಂಚೂಣಿಯಲ್ಲಿತ್ತು, ಸಾಮಾಜಿಕ ಚಿಂತನೆಯ ಪರವಾಗಿತ್ತು, ಎಲ್ಲರ ಅಭಿವೃದ್ಧಿಯ ಚಿಂತನಾಶೀಲವಾದ ಕೆಲಸವನ್ನು ಮೈಸೂರು ಮಾಡ್ತಾ ಇತ್ತು. ಇದು ಕನ್ನಡ ಚಿಂತನೆಯಾಗಿ ಪರಿವರ್ತನೆಯಾದದ್ದು ಸ್ವಾತಂತ್ರ್ಯ ನಂತರದಲ್ಲಿ. ಸ್ವಾತಂತ್ರ್ಯ ನಂತರದಲ್ಲಿ ಕನ್ನಡ ಚಿಂತನೆಯಾಗಿ ಪರಿವರ್ತನೆ ಹೊಂದಿದ್ದು ಹೇಗೆ ಅಂತ ಅಂದರೆ, ಕರ್ನಾಟಕ ಏಕೀಕರಣ ಆದಮೇಲೆ ಮುಂಬೈ ಪ್ರಾಂತ್ಯದಿಂದ ಹೈದರಾಬಾದ್ ಪ್ರಾಂತ್ಯದಿಂದ ಕರ್ನಾಟಕವನ್ನು ಸಮಗ್ರ ಕರ್ನಾಟಕವನ್ನಾಗಿ ರೂಪಿಸಲಾಯಿತು. ರೂಪುಗೊಂಡ ಕರ್ನಾಟಕ ಅನೇಕ ತನ್ನ ಪರಂಪರೆಯನ್ನು ಜೊತೆಯಲ್ಲಿ ಇಟ್ಟುಕೊಂಡಿತ್ತು. ಮೈಸೂರು ಪ್ರಾಂತ್ಯದಲ್ಲಿ ಇದ್ದದ್ದಕ್ಕಿಂತಲೂ ಹೆಚ್ಚಿನ ಸಾಮಾಜಿಕ ಚಿಂತನೆಯ ಇದ್ದದ್ದು ಬಸವಣ್ಣನವರ ಕರ್ನಾಟಕದಲ್ಲಿ. ಬಸವಣ್ಣನವರ ಕರ್ನಾಟಕ ಅಂತ ಏನು ಕರಿತೇನೆ, ಅದು ಹೈದರಾಬಾದ್ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗ ಮತ್ತು ಮುಂಬೈ ಕರ್ನಾಟಕ ಭಾಗದಲ್ಲಿ ಅನೇಕ ಶರಣರು ಬಸವಣ್ಣನವರ ಚಿಂತನೆಯ ಮೂಸೆಯಿಂದ ಮೂಡಿ ಬಂದದ್ರಿಂದ ಇಲ್ಲಿ ಸಾಮಾಜಿಕ ಚಿಂತನೆ ಅನ್ನೋದು ಕರ್ನಾಟಕದ ಮಟ್ಟಿಗೆ, ಅಂದರೆ ಮೈಸೂರು ಪ್ರಾಂತ್ಯ ಒಂದು ಏಕೀಕರಣಗೊಂಡ ಕರ್ನಾಟಕ ಪ್ರಾಂತ್ಯದಲ್ಲಿಯೂ ಕೂಡ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಬಹಳ ದೊಡ್ಡ ಮಟ್ಟದಲ್ಲಿ ರೂಪುಗೊಳ್ತು. ಈ ಕಾರಣಕ್ಕಾಗಿಯೇ ಕನ್ನಡದ ಚಿಂತನೆ ರೂಪುಗೊಂಡದ್ದು ಒಡೆಯರವರ ಸಾಮ್ರಾಜ್ಯದಿಂದ, ಬಸವಣ್ಣನವರ ಭಕ್ತಿ ಮೂಮೆಂಟ್ನಿಂದ, ಚಳುವಳಿಯಿಂದ. ಆ ನಂತರದಲ್ಲಿ ಸ್ವಾತಂತ್ರ್ಯ ನಂತರದ ಕನ್ನಡ ಚಿಂತನೆ ಹೇಗಿತ್ತು ಅನ್ನೋದನ್ನು ಬಹುಶಃ ನಾವೆಲ್ಲ ಸ್ವಲ್ಪ ಗಮನ ಹರಿಸಬೇಕು ಅಂತ ಅನಿಸ್ತದೆ. ಸ್ವಾತಂತ್ರ್ಯ ನಂತರದಲ್ಲಿ ಕನ್ನಡ ಚಿಂತನೆ ಬಂದದ್ದು ಅನೇಕ ದೃಷ್ಟಿಗಳಿಂದ ವಿಶಿಷ್ಟವಾದದ್ದು. ಯಾವ ರೀತಿ ವಿಶಿಷ್ಟವಾದದ್ದು ನೋಡಿ, ಕರ್ನಾಟಕದಲ್ಲಿ ಭಾರತದಲ್ಲಿ ಒಂದು ಮಾತನ್ನು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಮಹಾರಾಷ್ಟ್ರದ ದಲಿತ ಚಳುವಳಿ ಕರ್ನಾಟಕಕ್ಕೆ ಎರವಲಾಗಿ ಬಂತೆ. ಅದು ನಿಜ. ನನ್ನ ಪ್ರಕಾರ ನಾನು ಆ ಚಳುವಳಿಯ ಭಾಗವಾಗಿ ಕೂಡ ಇದ್ದವನು. 70ರ ದಶಕದಲ್ಲಿ ದಲಿತ್ ಪ್ಯಾಂಥರ್ಸ್ ಹೋರಾಟ ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಆದಮೇಲೆ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಆರಂಭ ಆದದ್ದು ಆ ದಲಿತ್ ಪ್ಯಾಂಥರ್ಸಿನ ಬಹಳ ದೊಡ್ಡ ಪ್ರಭಾವದಿಂದ. ಅಷ್ಟು ಮಾತ್ರ ಅಲ್ಲ, ನನ್ನ ತಿಳುವಳಿಕೆ ಮತ್ತು ಭಾಗವಹಿಸುವ ಕಾಲದಲ್ಲಿದ್ದ ಮತ್ತೊಂದು ಸಂಗತಿ, ಕರ್ನಾಟಕದ ದಲಿತ ಚಳುವಳಿ ಬ್ಲ್ಯಾಕ್ ಪ್ಯಾಂಥರ್ಸ್ ಚಳುವಳಿಯಿಂದ ಪ್ರೇರಣೆಗೊಂಡಿತ್ತು. ದಲಿತ್ ಪ್ಯಾಂಥರ್ಸ್ ಚಳುವಳಿಯಿಂದ ಪ್ರೇರಣೆಗೊಂಡಿತ್ತು ಮತ್ತು ಇಲ್ಲಿನ ಅಗತ್ಯಗನುಗುಣವಾಗಿ ದಲಿತ ಚಳುವಳಿಯನ್ನು ಕಟ್ಟೋದಕ್ಕೆ ಆರಂಭ ಮಾಡಿದರು. ಅದಷ್ಟು ಮಾತ್ರ ಅಲ್ಲ, ದಲಿತ ಚಳುವಳಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟದ್ದು ಮಾರ್ಕ್ಸನ ಚಿಂತನೆ. ಮಾರ್ಕ್ಸ್ವಾದಿ ಚಿಂತನೆ ಹೇಗೆ ದಲಿತ ಚಳುವಳಿಗೆ ಪ್ರೇರಣಾ ಶಕ್ತಿಯಾಗಿ ಮಾರ್ಪಡ್ತು ಅಂತ ಅಂದರೆ, ನನಗೆ ಬಹಳ ನಿಚ್ಚಳವಾಗಿ ನೆನಪಿದೆ, ಇಲ್ಲಿನ ಕಮ್ಯುನಿಸ್ಟ್ ಚಳುವಳಿ ತುಂಬ ದೊಡ್ಡ ಪರಿಣಾಮವನ್ನು ಉಂಟು ಮಾಡಿತ್ತು. ಬಹುಶಃ 70ರ ದಶಕದಲ್ಲಿ ಕನ್ನಡ ನಾಡಿನಲ್ಲಿ ಇದ್ದಂತಹ ಕಮ್ಯುನಿಸ್ಟ್ ಚಳುವಳಿ ಮುಂದುವರೆದಿದ್ದರೆ ಬಹುಶಃ ಕೇರಳವನ್ನು ಮೀರಿಸುವಂತೆ ಕರ್ನಾಟಕದಲ್ಲಿ ಕಮ್ಯುನಿಸ್ಟ್ ಚಳುವಳಿ ಆಡಳಿತ ಪಕ್ಷವಾಗೋದ್ರಲ್ಲಿ ಯಾವ ಅನುಮಾನ ಇರಲಿಲ್ಲ ನನಗೆ. ಆದರೆ ಕಮ್ಯುನಿಸ್ಟ್ ಚಳುವಳಿ ಲೋಕಲ್ ಸತ್ಯಗಳಿಗೆ, ಅಂದರೆ ಸ್ಥಳೀಯ ಸತ್ಯಗಳಿಗೆ ತೆರೆದುಕೊಳ್ಳದೆ ಮಾರ್ಕ್ಸನ ಸಿದ್ಧಾಂತಕ್ಕೆ ಮಾತ್ರ ತಮ್ಮನ್ನು ತಾವು ಸಮೀಕರಣಗೊಳಿಸಿಕೊಂಡು
ಇಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಕರ್ನಾಟಕ ಮತ್ತು ಕನ್ನಡದ ಚಿಂತನೆ ಲೋಹಿಯಾ ಅವರಿಂದ ಪ್ರಭಾವಗೊಂಡಿದೆ, ಮಾರ್ಕ್ಸ್ನಿಂದ ಪ್ರಭಾವಗೊಂಡಿದೆ. ಆ ನಂತರ ಬಂದದ್ದು ಅಂಬೇಡ್ಕರ್ ಅವರ ಚಿಂತನೆ. ಮಹಾರಾಷ್ಟ್ರ ಸರ್ಕಾರ ಮೊದಲ ಬಾರಿಗೆ ಅಂಬೇಡ್ಕರ್ ಅವರ ಸಮಗ್ರ ಸಂಪುಟಗಳನ್ನು ಪ್ರಕಟ ಮಾಡಿದ ಮೇಲೆ ಇಂಗ್ಲಿಷ್ ಅನುವಾದವನ್ನು ಕನ್ನಡಕ್ಕೆ ತಂದು ಕನ್ನಡದಲ್ಲಿ ಇಡೀ ಕರ್ನಾಟಕ, ಕನ್ನಡದ ಮನೆ ಮನೆಗೆ, ಮೂಲೆ ಮೂಲೆಗೆ ಅಂಬೇಡ್ಕರ್ ಅವರ ಚಿಂತನೆಗಳು ಹೋಗೋದಕ್ಕೆ ಕಾರಣ ಆಯಿತು. ಅದಕ್ಕೆ ಮೂಲ ಕಾರಣ ದಲಿತ ಚಳುವಳಿ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಆ ನಂತರದ ದಲಿತ ಚಳುವಳಿ ವಿಚ್ಛಿದ್ರಗೊಂಡ ಕಾರಣದಿಂದಾಗಿ ಅವರೊಂದು ಶಕ್ತಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲದೇ ಇದ್ದರೆ ಕರ್ನಾಟಕದಲ್ಲಿ ದಲಿತ ಚಳುವಳಿ ಕೂಡ, ಕಮ್ಯುನಿಸ್ಟ್ ಚಳುವಳಿ ಕೂಡ ಇವತ್ತು ಜನತಾ ಪರಿವಾರ, BJP, ಕಾಂಗ್ರೆಸ್ಸಿನ ಆಡಳಿತ ಏನಿದೆ ಇದರ ಪರ್ಯಾಯವಾಗಿ ರೂಪುಗೊಳ್ಳುವ ಎಲ್ಲ ಅವಕಾಶಗಳು ಕರ್ನಾಟಕಕ್ಕೆ ಇದ್ವು. ಅಂತಹ ಕನ್ನಡ ಶಕ್ತಿಯೊಂದು ಕರ್ನಾಟಕದಲ್ಲಿ, ಕನ್ನಡ ಚಿಂತನೆಯೊಂದು ರೂಪುಗೊಂಡಿತ್ತು ಅನ್ನೋದು ನನ್ನ ಖಚಿತವಾದ ನಂಬಿಕೆ. ಕನ್ನಡ ಚಿಂತನೆ ಅನ್ನೋದು ಡಾಗ್ಮ್ಯಾಟಿಕ್ ಕನ್ನಡ ಚಿಂತನೆ ಆಗಿರಲಿಲ್ಲ. ಇದು ಬಹಳ ಮುಖ್ಯವಾದದ್ದು. ಗೋಕಾಕ್ ಚಳುವಳಿ ಆರಂಭ ಆದಾಗ ಬಹಳ ದೊಡ್ಡ ಸೈದ್ಧಾಂತಿಕ ವಿರೋಧವನ್ನು ಗೋಕಾಕ್ ಚಳುವಳಿ ಎದುರಿಸಿದ್ದು ಕಮ್ಯುನಿಸ್ಟ್ ಚಿಂತನೆಯ ಕನ್ನಡ ಹೋರಾಟಗಾರರಿಂದ. ಅದು DR ನಾಗರಾಜ್ ಅವರಿರ್ಬೋದು, UR ಅನಂತಮೂರ್ತಿ ಅವರಿರ್ಬೋದು, ರಂಜಾನ್ ದರ್ಗಾ ಅಂತವ್ರು ಇರ್ಬೋದು. ಇವರೆಲ್ಲರೂ ಅವತ್ತು ಪ್ರಜಾವಾಣಿಯನ್ನು ವೇದಿಕೆ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಬರೆದದ್ದು ಗೋಕಾಕ್ ಚಳುವಳಿಯ ಮೂಲಭೂತತನವನ್ನು ವಿರೋಧ ಮಾಡಲಿಕ್ಕೆ. ಆ ಕನ್ನಡ ಚಳುವಳಿಯ ಸೂಕ್ಷ್ಮತೆಯನ್ನು ಹಿಡಿದಿಟ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಕನ್ನಡದ ಚಿಂತನೆ ಅಂತ ನನಗೆ ಅನ್ನಿಸ್ತದೆ. ಲೋಹಿಯಾ ಅವರ ಪ್ರಭಾವ ನಮ್ಮ ಶಿವಮೊಗ್ಗದ ರೈತ ಚಳುವಳಿಗೆ ಹೇಗೆ ಬಂತು? ಲೋಹಿಯಾ ಕನ್ನಡದವರಲ್ಲ. ಸಮಕಾಲೀನ ಕನ್ನಡದ ಹೋರಾಟವನ್ನು ಇಲ್ಲಿ ಹೇಗೆ ಮಾಡ್ತಾ ಇದ್ವಿ ನಾವು? ಭೂ ಚಳುವಳಿಯನ್ನು ಮಾಡ್ತಿದ್ವಿ, ಭೂಮಿ ಹಂಚಿಕೆಯನ್ನು ಮಾಡ್ತಾ ಇದ್ವಿ ಕರ್ನಾಟಕದಲ್ಲಿ. ಲೋಹಿಯಾ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಇಲ್ಲಿನ ಜನರ ಮೇಲೆ ಬಿತ್ತು ಅಂದರೆ, ಕರ್ನಾಟಕ ಲೋಹಿಯಾ ಅವರನ್ನು ನನ್ನವರು, ನಮ್ಮವರು, ನಮ್ಮ ಊರಿನವರು ಅನ್ನುವ ಫೀಲಿಂಗ್ ಬಂದದ್ದು ಬಹಳ ದೊಡ್ಡದು. ಅದಕ್ಕೆ ನೋಡಿ, ಲಂಕೇಶ್ ಅಂತವರು, ಅನಂತಮೂರ್ತಿ ಅಂತವರು, ಅಡಿಗರಂಥವರು ಲೋಹಿಯಾ ಪ್ರಭಾವದಿಂದ ಅನೇಕ ಕೃತಿಗಳನ್ನು ರಚನೆ ಮಾಡಿರೋದನ್ನು ನಾವು ಕಾಣ್ತೇವೆ ಕನ್ನಡ ಸಾಹಿತ್ಯದಲ್ಲಿ. ಸೊ ಈ ದೃಷ್ಟಿಯಿಂದ ನೋಡಿದ್ರೆ ಕನ್ನಡ ಚಿಂತನೆ ಅನ್ನೋದು ಕೇವಲ ಯಾವುದೋ ಒಂದು ಸ್ಥಳೀಯ ಚಿಂತನೆ ಕೂಡ ಅಲ್ಲ, ವಿಶ್ವದ ಎಲ್ಲ ಒಳಿತನ್ನು ತನ್ನೊಳಗೆ ತೆಗೆದುಕೊಂಡು ಆವಾಹನೆ ಮಾಡಿಕೊಂಡು ಒಂದು ಹೊಸ ಚಿಂತನೆಯನ್ನು ಹುಟ್ಟುಹಾಕಿದ ಕೀರ್ತಿ ಕನ್ನಡ ಚಿಂತನೆಗಿದೆ. ಅದು ದಲಿತ ಚಳುವಳಿಯ ದೃಷ್ಟಿಯಿಂದ, ರೈತ ಚಳುವಳಿಯ ದೃಷ್ಟಿಯಿಂದ ಮತ್ತು ಭಾಷಾ ಚಳುವಳಿಯ ದೃಷ್ಟಿಯಿಂದ ಕೂಡ ಮಹತ್ವದ ಕಾಣಿಕೆಯನ್ನು ಕನ್ನಡದ ಚಿಂತನೆಗೆ ಕೊಟ್ಟಿದೆ ಅಂತ ನನಗೆ ಅನಿಸ್ತಿದೆ. ಆ ಚಿಂತನೆಗಳೇ ಹೊಸಗನ್ನಡದ ಚಿಂತನೆಗಳನ್ನು ಅಥವಾ ಹೊಸಗನ್ನಡದ ವಿಶೇಷ ಚಿಂತನೆಗಳನ್ನು ರೂಪಿಸಿದ ಸಂಗತಿಗಳು ಇವತ್ತು ಕೂಡ ಅವು ಚಾಲ್ತಿಯಲ್ಲಿವೆ. ಇವತ್ತವು ನೇರವಾಗಿ ನಮ್ಮ ಮುಂದೆ ಇಲ್ಲ, ನೇರವಾಗಿ ಪ್ರಖರವಾಗಿ ಜನರ ಮುಂದೆ ಅವು ಬಾಯಿ ಬಿಟ್ಟು ಮಾತನಾಡ್ತಾ ಇಲ್ಲ. ಆದರೆ ಸಾಹಿತ್ಯದ ಒಳಪ್ರವಾಹವಾಗಿ, ಆಂತರಿಕ ಪ್ರವಾಹವಾಗಿ ಅವು ಅರಿತಿರೋದನ್ನು ಕಾಣಬಹುದು ಅಂತ ನನಗೆ ಅನಿಸ್ತದೆ. ಇವತ್ತು ಅಂಬೇಡ್ಕರ್ ಚಿಂತನೆಗಳನ್ನು ಬಿಟ್ಟು ಅನೇಕ ಲೇಖಕರು ಬರೆಯೋಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದ್ದರಿಂದ ನನಗನ್ನಿಸ್ತದೆ ಕನ್ನಡ ಚಿಂತನೆ ಅನ್ನೋದು ಹೊಸ ರೂಪವನ್ನು ಪಡೆದುಕೊಂಡಿದೆ. ಆ ಹೊಸ ರೂಪ ಯಾವುದು ಅಂತ ಗುರುತಿಸುವ ಶಕ್ತಿ ಕನ್ನಡ ವಿಮರ್ಶೆಗೆ ಇಲ್ಲವಾಗಿದೆ. ಅದೊಂದು ಸಂಗತಿ ಇದೆ, ಅದನ್ನು ಕೂಡ ನಾವು ಇವತ್ತು ಗಮನಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಸಂಗತಿಗಳನ್ನು ಇಟ್ಕೊಂಡು ಬಹುಶಃ ನಮ್ಮ ಚರ್ಚೆಯನ್ನು ಮುಂದುವರಿಸಬಹುದು, ಈ ವೇದಿಕೆಯ ನಂತರವೂ ಕೂಡ ಇದನ್ನು ಮುಂದುವರಿಸಬಹುದು ಅಂತೇಳಿ ನಾನು ಅಭಿಪ್ರಾಯಿಸ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್, ತುಂಬ ಧನ್ಯವಾದಗಳು. ನೀವು ಕೇವಲ ಕನ್ನಡ ಚಿಂತನೆಯನ್ನು ಈ ವೇದಿಕೆಗೆ ತರಲಿಲ್ಲ, ಕನ್ನಡದ ಮಳಿನೇ ತಗೊಂಬಂದ್ಬಿಟ್ಟದೆ. ಸೊ ನಾನು ಕೊನೆಯ ಪ್ರಶ್ನೆ, ಐತಿಹಾಸಿಕವಾಗಿ ನೀವು ಎಲ್ಲರೂ ಹೇಳಿದ್ವಿ, ಒಂದು ಒಪ್ಪಿಕೊಂಡ್ವಿ ನಾವು, ಏನು ಅಂದರೆ ಕನ್ನಡದ ಆದ ಒಂದು ಚಿಂತನೆ ಇದೆ. ನೀವು ಹೇಳಿದ ಹಾಗೆ ಅದೊಂದು ಏಕೀಕೃತವಾಗಿ ಒಂದೇ ಕನ್ನಡದ ಚಿಂತನೆ ಅಂತೆಲ್ಲ ಬಹುಮುಖಿ ಮತ್ತು ಬೇರೆ ಬೇರೆ ಬಹು ಮೂಲಗಳಿಂದ ಬಂದು ಅದು ಕನ್ನಡದ ಚಿಂತನೆಯಾಗಿ ಬೆಳೆದಿದೆ ಅಂತೇಳಿ. ಕೊನೆಯ ಪ್ರಶ್ನೆ ನಿಮ್ಮೆಲ್ಲರಿಗೂ ಏನು ಅಂತಂತಂದರೆ,
ಕನ್ನಡದ ಚಿಂತನೆಯನ್ನು ಇವತ್ತಿನ 21ನೇ ಶತಮಾನದಲ್ಲಿ ನಾವು ಬೇರೆ ಬೇರೆ ಫಾರ್ಮ್ಯಾಟಿನಲ್ಲಿ, ಬೇರೆ ಬೇರೆ ಫಾರ್ಮ್ನಲ್ಲಿ, ಅಂದರೆ ಈಗ ಹೆಚ್ಚಿನ ಸಾಮಾಜಿಕ ಚಿಂತನೆ ನಮ್ಮ ಸಾಹಿತ್ಯದ ಮೂಲಕ ನಡೆದಿದೆ. ಕನ್ನಡದ ಸೋಷಲ್ ಸೈಂಟಿಸ್ಟ್ ಅನ್ನುವ ಉದಾಹರಣೆಗೆ, ಆಮೇಲೆ ಕನ್ನಡ ಸೋಷಲ್ ಸೈನ್ಸ್ ಇರಬೇಕಂತೇನಿಲ್ಲ, ಆದರೆ ಈ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಮತ್ತು ಐತಿಹಾಸಿಕವಾಗಿ, ಸಾಮಾಜಿಕವಾಗಿ ಬೇರೆ ಬೇರೆ ಫಾರ್ಮ್ಗಳಲ್ಲಿ ಕನ್ನಡದ ಚಿಂತನೆಯನ್ನು ಯಾವ ರೀತಿ ನಾವು ಬೆಳೆಸ್ಬೋದು ಅನ್ನುವ ಒಂದು ಯೋಜನೆ ಬಗ್ಗೆ ಚಿಂತನೆ ಮಾಡಬಹುದಾ? ಎಸ್ಪೆಷಲಿ ಶೈಕ್ಷಣಿಕವಾಗಿ ವಿಶ್ವವಿದ್ಯಾನಿಲಯಗಳ ತಾಣಗಳಿಂದ, ಬೇರೆ ಬೇರೆ ಸಂಶೋಧನಾ ಸಂಸ್ಥೆಗಳ ತಾಣದಿಂದ ನಾವು ಯಾವ ರೀತಿ ಕನ್ನಡದ ಚಿಂತನೆಯನ್ನು ಬೆಳೆಸಬಹುದು? ಅನುವಾದದ ಸಂದರ್ಭದಲ್ಲಿ ನಾನು ಭಾಳ ಸಲ ಎದುರಿಸಿದಂಥ ಪ್ರಶ್ನೆ ಏನಂತಂದರೆ, ಯಾಕೆ ಬೇರೆ ದೇಶಗಳ, ಬೇರೆ ಭಾಷೆಗಳಿಂದ ನಾವು, ಇದು ಸಾಹಿತ್ಯ, ಕಾವ್ಯ, ಆ ಅನುವಾದಗಳಿಗೆ ಅಷ್ಟಾಗಿ ಯಾರೂ ಕೇಳಲ್ಲ, ಆದರೆ ಜ್ಞಾನಕ್ಕೆ ಸಂಬಂಧಿಸಿದಂಥ ಪಠ್ಯಗಳನ್ನು ಅನುವಾದ ಮಾಡಿದಾಗ ಈ ಪ್ರಶ್ನೆಗಳು ಎದುರಾಗ್ತವೆ. ಮುಖ್ಯವಾಗಿ ನಾವು ಬೇರೆ ಬೇರೆ ಭಾಷೆಗಳಿಂದ ನಮ್ಮ ಜ್ಞಾನ ಮೂಲಗಳನ್ನು ಬೆಳೆಸುವ ಬದಲು ನಮ್ಮದೇ ಚಿಂತನಾ ಕ್ರಮದ ಮೂಲಕ ನಮ್ಮ ಭಾಷೆಯಲ್ಲಿ ಜ್ಞಾನ ಪರಿಕರಗಳು ಇರಬೇಕು ಅಂತ ಅಲ್ಲ, ಜ್ಞಾನದ ಆಕಾರಗಳು ಭಾಷೆಗಳಲ್ಲಿ ಕನ್ನಡದಲ್ಲಿ ಸಿಗಬೇಕು ಅನ್ನೋ ವಿಷಯ ಮಾತ್ರ ಅಲ್ಲ, ಅದು ಕನ್ನಡದಲ್ಲೇ ಹುಟ್ಟಿರಬೇಕು ಅನ್ನುವಂಥ ಒಂದು ಆಸ್ಪಿರೇಷನ್ ನಮಗೆ ಭಾಳಷ್ಟು ಜನರಲ್ಲಿ ಇದು ನಿಮಗೂ ಎಲ್ಲ ಪರಿಚಯ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಹೇಳಬೇಕಾಗಿರೋದು ಏನು ಅಂತಂದರೆ, ಆ್ಯಕ್ಚುಲಿ ಅದನ್ನು ತಾರಕೇಶ್ವರು ಟಚ್ ಮಾಡಿದ್ದಾರೆ. ಅದನ್ನು ಸ್ವಲ್ಪ ನಾನು ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಯಾವುದೇ ಅನುವಾದದಲ್ಲೂ ಕೂಡ ಒಂದು ನಮ್ಮದೇ ಆದಂಥ ವಿಶಿಷ್ಟತೆಯ ಲೇಪ ಇರುತ್ತೆ, ನಾವು ಲೇಪ ಹಚ್ಚೇ ಅನುವಾದ ಆಗಿರುತ್ತೆ ಅಂತೇಳಿ ಆ ಮಾತನ್ನು ಹೇಳಿದ್ದಾರೆ. ಭಾರತದಲ್ಲಿ ಕಾದಂಬರಿ ಶುರುವಾಗಿದ್ರ ಬಗ್ಗೆ ನಡೆದಂಥ ಕೆಲವು ಚರ್ಚೆಗಳಲ್ಲಿ ಕೂಡ ನಾವು ಇದನ್ನು ನೋಡ್ತೀವಿ. ಅಂದರೆ ಕಾದಂಬರಿ ಅನ್ನೋ ಪ್ರಕಾರ, ಸಾಹಿತ್ಯ ಪ್ರಕಾರವನ್ನು ನಾವು ಎರವಲು ಪಡೆದಿದ್ದು ಅಂತ ಭಾಳ ವರ್ಷಗಳವರೆಗೆ ಒಂದು ತಿಳುವಳಿಕೆ ಇತ್ತು. ಇದು ಪಾಶ್ಚಾತ್ಯ ಸಾಹಿತ್ಯ ಪ್ರಕಾರ ಅದನ್ನು ನಾವು ಎರವಲು ಪಡೆದಿದ್ದೀವಿ ಅನ್ನೋದು ಸಾಮಾನ್ಯವಾಗಿ ಗ್ರಹೀತವಾದಂಥ ಒಂದು ನಂಬಿಕೆ ಇತ್ತು. ಆದರೆ ಇತ್ತೀಚೆ ಭಾಳಷ್ಟು ಜನರು ತೋರಿಸ್ಕೊಟ್ಟಿರೋದೇನು ಅಂತಂದರೆ, ಕಾದಂಬರಿ ಪ್ರಕಾರ ಅನ್ನೋದನ್ನು ನಾವು ಬಳಸ್ತಾ ಇದ್ದಾಗ ಅದರಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡೇ ಬರೆದಿದ್ದೀವಿ ಅನ್ನೋದು. ಅದು ಬೇರೆ ಬೇರೆ ಕನ್ನಡವನ್ನು ಹಿಡಿದಂತೆ ಪ್ರತಿಯೊಂದು ಭಾಷೆಯ ಮೊದಲಿನ ಕಾದಂಬರಿಗಳ ಬಗ್ಗೆ ಆ ಥರದ ಚರ್ಚೆಗಳು ಆಗಿವೆ. ಅದೇ ರೀತಿ ಕೀರ್ತನಾಥ್ ಕುರ್ತಕೋಟಿಯವರು ಭಾವಗೀತೆಯ ಬಗ್ಗೆ ಅಥವಾ ಲಿರಿಕ್ ಅನ್ನೋದ್ರ ಬಗ್ಗೆ, ಭಾವಗೀತೆ ಪ್ರಕಾರದ ಬಗ್ಗೆ ಕೂಡ ಇದ್ದಂಥ ಒಂದು ಮಾತು ಏನು ಅಂತಂದರೆ, ಅದು ಇಂಗ್ಲೀಷಿನ ಲಿರಿಕ್ ಪ್ರಕಾರದ ಒಂದು ಕನ್ನಡ ರೂಪ, ನಾವು ಕನ್ನಡಕ್ಕೆ ಅದನ್ನು ರೂಪಾಂತರಿಸಿಕೊಂಡಿದ್ದೇವೆ ಅನ್ನೋದು. ಆದರೆ ಕುರ್ತಕೋಟಿಯವರು ತೋರಿಸ್ಕೊಡೋ ಹಾಗೆ ಬೇಂದ್ರೆ ಅಂತವರು ಭಾವಗೀತೆಯ ಪ್ರಕಾರವನ್ನು ಕೇವಲ ಲಿರಿಕ್ನಿಂದಷ್ಟೇ ಅವರು ಅದನ್ನು ರೂಪಿಸ್ಕೊಂಡಿದ್ದಲ್ಲ, ಅದಕ್ಕೆ ಅವರು ಲಿರಿಕ್ ಫಾರ್ಮ್ನಿಂದ ಹಿಡಿದು ಕನ್ನಡದಲ್ಲಿದ್ದಂತಹ ಗೀತೆಯ ಪ್ರಕಾರ ಮತ್ತು ಕನ್ನಡದ ಜಾನಪದ ಗೀತೆಗಳ ಪ್ರಕಾರಗಳನ್ನು ಕೆಲವು ಅಂಶಗಳನ್ನು ಸೇರಿಸಿಕೊಂಡು ಭಾವಗೀತೆಯನ್ನು ಅವರು ಹೇಗೆ ಬೆಳೆಸಿದ್ದಾರೆ, ವಿಕಾಸಗೊಳಿಸ್ತಾರೆ ಅನ್ನೋದರ ಬಗ್ಗೆ ಅನ್ನೋದರ ವಿವರಣೆಯನ್ನು ಕುರ್ತಕೋಟಿಯವರು ಕೊಡ್ತಾರೆ. ಇವನ್ನೆಲ್ಲನ್ನು ನೋಡಿದಾಗ ನನಗೇನು ಅನಿಸ್ತಾ ಇದೆ ಅಂತಂದರೆ, ತಾರಕೇಶ್ವರ ಅವರು ಮೊದಲು ಹೇಳಿದಂಗೆ ಅನುವಾದಗಳು ಆಗ್ತಾ ಇದ್ದಾಗಲೂ ಕೂಡ ಅದು ಕೇವಲ ಒಂದು ಎರವಲು ಪಡೆದ ಜ್ಞಾನ ಅಂತ ಆಗಲ್ಲ, ಅದು ನಮಗೆ ನಮ್ಮ ಅಗತ್ಯಗಳಿಗೆ ಹೇಗೆ ಬೇಕೋ ಹಾಗೆ ಅದರ ಒಂದು ರೂಪಾಂತರ ಕೂಡ ಆಗ್ತಾ ಇರುತ್ತೆ ಅನ್ನೋದನ್ನು ಕೂಡ ಬಹುಶಃ ನಾವು ಗಮನದಲ್ಲಿ ಇಸ್ಕೋಬೇಕು ಅಂತ ಅನ್ಸುತ್ತೆ. ನೀವು ಸ್ಟಾರ್ಟಿಂಗ್ ಮೊದಲಿಗೆ ಎಂಪೆರಿಕಲ್ ಫಿಲಾಸಫಿಕಲ್ ಅಂತ ಎರಡು ಇಟ್ರಿ, ಬಟ್ ಅವೆರಡುಗಳ ಮಧ್ಯೆ ಒಂದು
ಕಾನ್ವರ್ಸೇಷನ್ ಸದಾ ಇರುತ್ತೆ ಅಂತ. ಎಂಪರಿಕಲ್ ಆಗಿರೋದನ್ನ ನೋಡಿಕೊಂಡೇ ಒಂದು ಥಿಯರಿ ಕಟ್ಟುವಂಥದ್ದು ಅಂತ ನಾವು. ಸೊ ಈ ಸೋಷಿಯಲ್ ಕ್ಯಾಟಗರೀಸು ಮತ್ತು ಸೋಷಿಯಲ್ ಸೈನ್ಸ್ ಕ್ಯಾಟಗರೀಸು, ಈ ಸೋಷಿಯಲ್ ಕ್ಯಾಟಗರೀಸ್ ಇಲ್ಲಿ ಇರುತ್ತೆ, ಮತ್ತು ಸೋಷಿಯಲ್ ಸೈನ್ಸ್ ಕ್ಯಾಟಗರೀಸ್ ಸ್ವಲ್ಪ ಫಿಲಾಸಫಿಕಲ್ ಆಗಿ ಒಂದು ಯೂನಿವರ್ಸಲ್ ಆಗ ಒಂದು ನಾಲೆಜ್ ಪ್ರೊಡ್ಯೂಸ್ ಮಾಡಬೇಕು ಅಂತ. ಸೋಷಿಯಲ್ ಕ್ಯಾಟಗರೀಸ್ ಆರ್ ಮೋರ್ ಡಿಪ್ಲಾಯ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಸೊಸೈಟಿ ಟು ಮೇಕ್ ಸೆನ್ಸ್ ಆ್ಯಂಡ್ ಡೀಲ್ ವಿತ್ ದಟ್ ಪರ್ಟಿಕ್ಯುಲರ್ ಸೊಸೈಟಿ ಅಂತ. ಈ ಹಿನ್ನೆಲೆಯಲ್ಲಿ ಡಿಕಲೋನೈಸ್ ಆಗಬೇಕು ನಮ್ಮ ನಾಲೆಜ್ ಸಿಸ್ಟಮ್ ಅಂತ 80ಸ್ನಲ್ಲಿ ಓರಿಯೆಂಟಲಿಸಮ್ ಬಂದ ನಂತರ ಏನಾಯಿತು, ಅದಾದಾಗ ಅದೇ ಸಂದರ್ಭದಲ್ಲಿ ಕನ್ನಡದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಆರಂಭ ಆಯಿತು 90ರ ದಶಕದ ಆದಿಭಾಗದಲ್ಲಿ. ನನಗನ್ಸುತ್ತೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡದಲ್ಲೇ ಸಂಶೋಧನೆ ಮಾಡಬೇಕು ಅಂತ ಒಂದು, ಮತ್ತು ಜಗತ್ತಿನ ಎಲ್ಲ ಜ್ಞಾನವು ಕನ್ನಡದಲ್ಲಿ ಬರಬೇಕು ಅಂತ ಎರಡನೇದು. ಮತ್ತು ಇದನ್ನು ಮಾಡಬೇಕಾದ್ರೆ ನಾವು ಬೇರೆ ಕಡೆಯಿಂದ ಥಿಯರಿಟಿಕಲ್ ಫ್ರೇಮ್ವರ್ಕ್ ತಗೊಂಡ್ರೂ ಕೂಡ ಇಲ್ಲಿನ ಸಮಾಜವನ್ನು ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಅವೆಲ್ಲವೂ ಬದಲಾಗ್ತಾ ಹೋದ್ವು ಅಂತ. ಮೇಲ್ನೋಟಕ್ಕೆ ನಾವು ಅಲ್ಲಿಂದ ಥಿಯರಿ ತಗೊಂಡಿದ್ದೀವಿ ಅಂತ ಅನಿಸುತ್ತೆ, ಬಟ್ ಇದನ್ನು ಇಲ್ಲಿನ ಎಂಪೆರಿಕಲ್ ಡೇಟಾಗೆ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಆ ಥಿಯರಿಟಿಕಲ್ ಫ್ರೇಮ್ವರ್ಕಲ್ಲಿ ಬದಲಾವಣೆ ಆಗ್ತಾ ಇರ್ತಿತ್ತು. ಇದು ನನಗೆ ಯಾವಾಗ ಗೊತ್ತಾಯಿತು ಅಂತಂದರೆ, ಈ ಕನ್ನಡದಲ್ಲಿದ್ದಂತಹ ಕನ್ನಡ ವಿಶ್ವವಿದ್ಯಾಲಯದ ಕೆಲವು ಸಂಶೋಧನೆಗಳ ಭಾಗಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದಾಗ ನನಗಿದು ಸ್ಪಷ್ಟ ಆಗ್ತಾ ಹೋಯಿತು ಅಂತ. ಫಸ್ಟು ಏನು ಸಂಶೋಧನೆ ಮಾಡೋದಿರ್ತೈತೆ, ಏನು ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷಿಂದ ತಂದಿರೋದು ಮತ್ತು ಇಂಗ್ಲೀಷ್ಗೆ ಹೋಗ್ತೀವಿ ಅಂತ. ಇಲ್ಲ, ಇಂಗ್ಲೀಷಿಂದ ಫ್ರೇಮ್ವರ್ಕ್ ತಂದಿದ್ರು ಕೂಡ ಇಲ್ಲೇ ಅವು ಬೇರೆ ಆಗಿದೆ. ಯಾಕಂದರೆ ಇಲ್ಲಿನ ಎಂಪರಿಕಲ್ ರಿಯಾಲಿಟಿ ವಿಲ್ ಫೋರ್ಸ್ ಯು ಟು ಮಾಡಿಫೈ those social science categories, or those social science categories will take on a different meaning altogether when they are left in this society ಅಂತ ಅನಿಸುತ್ತೆ. ಸೊ ಆ ರೀತಿಯಾಗಿ ಈ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಆಗಿರೋ ಸಂಶೋಧನೆಗಳು ಭಾಳ ಮುಖ್ಯ. ಆದರೆ ಇತ್ತೀಚೆಗೆ ಗ್ರಾಂಟ್ಗಳಿಲ್ಲ ಸಂಶೋಧನೆ ಮಾಡೋಕ್ಕೆ ಏನಂಥದ್ದು ಭಾಳ ದೊಡ್ಡ ದುರಂತದ ಸಂಗತಿ. ಮತ್ತೆ 90ರ ದಶಕದ ಮತ್ತು 21ನೇ ಶತಮಾನದ ಮೊದಲ ದಶಕಕ್ಕೆ ಹೋಗಬೇಕು ಅಂತಂದರೆ ಕನ್ನಡದ ಸಂಶೋಧನೆಗಳಿಗೆ, ಕರ್ನಾಟಕ ಕುರಿತ ಸಂಶೋಧನೆಗಳಿಗೆ ಮತ್ತಷ್ಟು ಗ್ರಾಂಟ್ ಸರ್ಕಾರ ಕೊಡಬೇಕು ಅಂತ ನಾನು ಈ ಮೂಲಕ ಹೇಳೋದ್ರ ಮೂಲಕ ಈ ಕನ್ನಡದ ಚಿಂತನೆಯನ್ನು ಮತ್ತೆ ಗಟ್ಟಿಗೊಳಿಸೋ ಕೆಲಸ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಕನ್ನಡದ ಚಿಂತನೆಯನ್ನು ಗಟ್ಟಿಗೊಳಿಸುವ ಕ್ರಮ ಇದೆಯಲ್ಲ, ಇವತ್ತು ಬಹಳ ದೊಡ್ಡ ರೂಪಾಂತರ ಪಡ್ಕೊಂಡಿದೆ. ಗ್ಲೋಬಲೈಸೇಷನ್ ಕಾರಣಕ್ಕಾಗಿ ಇವತ್ತು ನಾವು ಸ್ಪರ್ಧೆಗಿಳಿದಿರೋದು ಯಾರ ಜೊತೆ ಅಂತ ಅಂದರೆ, ಕನ್ನಡದ ಚಿಂತನೆಗಳ ಜೊತೆ ಸ್ಪರ್ಧೆಗಿಳಿದಿಲ್ಲ, ಪ್ರಪಂಚದ ಬೆಳವಣಿಗೆಗಳ ಜೊತೆಗೆ ಸ್ಪರ್ಧೆಗಿಳಿದಿದ್ದೇವೆ. ಇಲ್ಲಿನ ಇಂಡಸ್ಟ್ರಿ ಡೆವಲಪ್ ಆಗಬೇಕು, ಅಗ್ರಿಕಲ್ಚರ್ಗೆ ಇಸ್ರೇಲಿನ ಮಾದರಿಯನ್ನು ಬಳಸಬೇಕು, ಕೈಗಾರಿಕೆಗಳಿಗೆ ನಮ್ಮ ಸುತ್ತಮುತ್ತಲಿನ ರಾಜ್ಯಗಳ ಜೊತೆಗೆ ಸ್ಪರ್ಧೆ ಮಾಡಿ ನಾವು ಗೆದ್ದು ಹೊರಗೆ ಬರಬೇಕು. ಈ ಎಲ್ಲವೂ ಕನ್ನಡದ ಅಸ್ಮಿತೆಯ ನಮ್ಮ ರೈತರನ್ನು ನಮ್ಮ ಎದುರು ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇತ್ತೀಚೆಗೆ ನಡೆದ 1000 ದಿನಗಳ ಹೋರಾಟ ಇದೆಯಲ್ಲ, ಅದು ಕನ್ನಡ ಅಸ್ಮಿತೆ. ನಮ್ಮ ಜಮೀನನ್ನು ನಾವು ಬಿಟ್ಕೊಡೋದಿಲ್ಲ ಯಾವುದೋ ಕಾರ್ಪೊರೇಟ್ ಕಂಪನಿಗೆ ಅಂತ ಕೇಳ್ಕೊಂಡಿರೋದು. ಅದಕ್ಕೆ ಸರ್ಕಾರ ಒಂದು ಒಳ್ಳೆಯ ತೀರ್ಮಾನನೇ ತಗೊಂಡಿದೆ. ಆದರೆ ಆ ತೀರ್ಮಾನ ಸರ್ಕಾರದ ಅಥವಾ ಕನ್ನಡದ ಅಸ್ಮಿತೆಯ ಬೆಳವಣಿಗೆಗೆ ಮಾರಕ. ಇವತ್ತಿನ ರೈತರ ಪರವಾಗಿ ಆ ತೀರ್ಮಾನ ಆಗಿರೋದು ಸರಿಯೇ, ಆದರೆ ಕನ್ನಡ ಅಸ್ಮಿತೆಯ ಬೆಳವಣಿಗೆ ಇದೆಯಲ್ಲ, ಕರ್ನಾಟಕವನ್ನು ಒಂದು ಪ್ರಗತಿಪರ ರಾಜ್ಯವನ್ನಾಗಿ ಮಾಡಬೇಕು, ಕೈಗಾರಿಕಾ ರಾಜ್ಯವನ್ನಾಗಿ ಮಾಡಬೇಕು, ಇಲ್ಲಿ ಸಮೃದ್ಧಿಯ ರಾಜ್ಯವನ್ನಾಗಿ ಮಾಡಬೇಕು ಅನ್ನುವ ಚಿಂತನೆಗೆ ಅದು ತದ್ವಿರುದ್ಧವಾದ ಪರಿಣಾಮಗಳನ್ನು ಉಂಟು ಮಾಡ್ತದೆ. ಹಾಗಾದರೆ ನಿಮಗೆ ಕೈಗಾರಿಕೆ ಬೇಡವೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅದು ಇಲ್ಲ, ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಕೈಗಾರಿಕೆ ಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಆ ಬೆಳವಣಿಗೆಗಳಾಗಬೇಕು. ಕನ್ನಡಿಗರು ಪ್ರಪಂಚದ ಎಲ್ಲ ಕ್ಷೇತ್ರಗಳ ಜೊತೆಗೆ ಸ್ಪರ್ಧೆ ಮಾಡುವ ಗುಣ ಇದೆ. ಈಗಾಗಲೇ ನಮ್ಮ ಬಹುದೊಡ್ಡ ಇಂಜಿನಿಯರ್ಗಳು ಅಮೇರಿಕದಲ್ಲಿ ಕೆಲಸ ಮಾಡಿ ಅಮೇರಿಕವನ್ನೇ ತಮ್ಮ ಕೈಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಇಟ್ಕೊಂಡಿರುವಂಥ ಸ್ಥಿತಿ ಇದೆ. ಹಾಗೆ ಇದನ್ನು ಇಟ್ಕೊಂಡು ಚಿಂತನೆ ಮಾಡಿದ್ರೆ ಕನ್ನಡದ ಅಸ್ಮಿತೆಯ ಚಿಂತನೆ ಮತ್ತು ಬೆಳವಣಿಗೆ ಒಟ್ಟಾರೆಯಾಗಿ ಪ್ರಪಂಚದ ಬೆಳವಣಿಗೆಗಳ ಜೊತೆಗೆ ಸಮೀಕರಣ ಆಗದೆ ಹೋದರೆ ಆ ಚಿಂತನೆಗಳು ಕುಬ್ಜವಾಗಿಬಿಡ್ತವೆ. ನಾವು ಅಲ್ಲಿಂದ ದೂರ ಉಳಿಯುವ ಸನ್ನಿವೇಶ ಉಂಟಾಗ್ತದೆ. ಹಾಗಾಗಬಾರ್ದು ಅಂತ ಅನ್ನೋದು ನನ್ನ ಖಚಿತವಾದ ನಿಲುವು. ಮೂವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಕನ್ನಡ ಚಿಂತನೆಯ ಇತಿಹಾಸ,
ಕನ್ನಡ ಚಿಂತನೆಯ ಇತಿಹಾಸ, ಅದರ ಸಂದರ್ಭ, ಪ್ರಸ್ತುತತೆ ಹಾಗೂ ಅದರ ಭವಿಷ್ಯದ ಆತಂಕಗಳು, ಅದು ಎದುರುಗೊಳ್ಳಬೇಕಾದಂತಹ ಸವಾಲುಗಳು, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾದ ಒಂದು ಸಂವಾದವನ್ನು ಏರ್ಪಡಿಸಿದಂತಹ 4 ಜನ ಹಿರಿಯರಿಗೆ ಬುಕ್ ಬ್ರಹ್ಮ ತಂಡದ ವತಿಯಿಂದ ಅನಂತ ಧನ್ಯವಾದಗಳು.